ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಾಂತಿಯವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಗಿಸಿ. ಹರಿ ಓಂ ಎಲ್ಲರಿಗೂ. ಪ್ರಾರ್ಥನೆಯೊಂದಿಗೆ ಈ ಒಂದು ವಿವೇಕ ಚೂಡಾಮಣಿ ಡೇ 24 ಇಂದ ಶುರು ಮಾಡೋಣ. ಪ್ರಾರ್ಥನೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿ ಶಿವೋಸ್ಮ್ಯಹಂ. ಗುರು ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾರಾಯಣ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಗುರುಜಿಗೆ ವಂದಿಸ್ತಾ ಈ ಒಂದು ವಿವೇಕ ಚೂಡಾಮಣಿ ಡೇ 24 ಅದರದ ಮನನ ಶುರು ಮಾಡೋಣ. ಈ ಹಿಂದಿನ ಕ್ಲಾಸಸ್ ಅಲ್ಲೆಲ್ಲ ರಚಿತಾ ಅವರು ಸುಮಾರು ಕ್ಲಾಸಸ್ ಅಲ್ಲಿ ಪ್ರಶ್ನೆಗಳು ತುಂಬಾನೇ ಎಲ್ಲ ಕವರ್ ಮಾಡಿದ್ದಾರೆ. ಈ ಕೋಶಗಳದೇ ನಡೀತಾ ಇದೆ, ಪಂಚಕೋಶಗಳದ್ದು. ಈ ಒಂದರಲ್ಲಿ ವಿಜ್ಞಾನಮಯ ಕೋಶ ಅದು ತಗೊಂಡಿದ್ದಾರೆ. ಇಲ್ಲಿ ಆತ್ಮ ಮತ್ತು ಅನಾತ್ಮ ಅದ್ರ ವಿವೇಕ ಹೇಗೆ ಅಂತನ್ನೋದು ತಿಳಿಸ್ಕೊಡ್ತಾ ಹೋಗಿದ್ದಾರೆ. ವಿಜ್ಞಾನಮಯ ಒಂದು ಅನಾತ್ಮ, ವಿಜ್ಞಾನಮಯ ಕೋಶ ಒಂದು ಅನಾತ್ಮ ಅಥವಾ ಬುದ್ಧಿ ಅನ್ನೋದು ಒಂದು ಅನಾತ್ಮ ಅಂತ ಅನ್ನೋದು ತಿಳಿಸ್ತಾ ಹೋಗಿದ್ದಾರೆ ಈ ಒಂದು ಟಾಕ್ ಅಲ್ಲಿ. ಮೊದಲನೇ ಪ್ರಶ್ನೆ, ಕಲ್ಯಾಣಿ ಮೇಡಮ್ ಹೇಳಿ. ಸಿಂಪಲ್ ಆಗಿದೆ, ಚಿಕ್ಕ ಚಿಕ್ಕ ಪ್ರಶ್ನೆಗಳು, ಉತ್ತರಗಳು. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ, ಇದು ಯಾವುದರಿಂದ ಬೆಳಗುತ್ತಾ ಇದೆ? ಬುದ್ಧಿ, ವಿಜ್ಞಾನ ಕೋಶ ಅಂದ್ರೆ ಬುದ್ಧಿ. ಈ ಬುದ್ಧಿ ಚೈತನ್ಯದಿಂದ ಬೆಳಗುತ್ತೆ. ನಾನೇ ಆತ್ಮ ಅಂತ ತಿರುಗಾಡುತ್ತೆ. ಆದ್ರೆ ಬುದ್ಧಿ ಅನ್ನೋದಕ್ಕೆ ಅದಕ್ಕೆ ಸ್ವಯಂ ಪ್ರಕಾಶ ಇಲ್ಲ, ಚೈತನ್ಯನೂ ಇಲ್ಲ. ಬುದ್ಧಿ ಪ್ರಕೃತಿಯಿಂದ ಆಗಿರೋದು, ಅದೊಂದು ವಸ್ತು, ಜಡ. ಸೂರ್ಯನಿಂದ ಚಂದ್ರನಿಗೆ ಬೆಳಕು ಬರುತ್ತೆ, ಚಂದ್ರನಿಗೆ ಸ್ವಂತ ಬೆಳಕು ಇಲ್ಲ. ಸೂರ್ಯನಿಂದ ಬಂದ ಬೆಳಕು ಪ್ರಶ್ನೆ ಕೇಳ್ತೀನಿ ಬಿಡಿ ಕಲ್ಯಾಣಿ ಮೇಡಮ್, ಅದ್ ಮುಂದೆ ಇನ್ನೊಂದು ಪ್ರಶ್ನೆ ಕೇಳುವುದು. ರಚಿತಾ ಮೇಡಮ್, ವಿಜ್ಞಾನಮಯ ಕೋಶ ಪ್ರಕೃತಿಯ ವಿಕಾರ ಹೇಗೆ? ಈಗ ವಿಕಾರ ಅಂದ್ರೆ ಮಾಯೆ ಅಂತ ಹೇಳ್ತಾರೆ. ಪ್ರಕೃತಿಯ ವಿಕಾರ ಅಂದ್ರೆ ಪ್ರಕೃತಿಯ ಸತ್ವ, ರಜಸ್ಸು, ತಮೋ ಗುಣಗಳಿಂದ ಕೂಡಿರತ್ತಲ್ಲ ಮಾಯೆ. ಸೊ ಆ ಮಾಯೆಯಲ್ಲಿ ಸತ್ವಗುಣ ಪ್ರಧಾನವಾಗಿರೋದು ಬುದ್ಧಿ ಅಂತ ಹೇಳಿದ್ದಾರೆ. ಆ ಬುದ್ಧಿ ಅಂದ್ರೆ ಈಗ ಪಂಚಭೂತಗಳಲ್ಲಿ 5 ಗುಣಗಳು ಇರುತ್ತೆ. ಅದರಲ್ಲಿ ಸತ್ವಗುಣ ಪ್ರಧಾನ ಆದಾಗ ಮನಸ್ಸು, ಬುದ್ಧಿ, ಅಹಂಕಾರ
ಚಿತ್ತ ಆಗತ್ತೆ. ಆ ಬುದ್ಧಿ ದೇಹ ನಾನು ಮನಸ್ಸು ನಾನು ಅಂತ ಅಹಂ ವೃತ್ತಿ ಒಳಗಡೆ ಸೇರ್ಕೊಳತ್ತೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ 5 ಗುಣಗಳು ಅಂತ ಹೇಳಿದಾರಲ್ವಾ ಮೇಡಮ್? ನನ್ಗ್ ಡೌಟು. ಸೊ ಅದ್ ಯಾವ್ದು 5 ಗುಣಗಳು? ನನ್ ಕ್ಲಾರಿಟಿ ಬರ್ಲಿಲ್ಲ ಮೇಡಮ್ ಇದು. ಅಲ್ಲ, ಪ್ರಕೃತಿಯಲ್ಲಿ 3 ಗುಣ, ಸತ್ವ ರಜಸ್ಸು ತಮಸ್ಸು. ಅವ್ರು ಇನ್ಯಾವ ಇದ್ರಲ್ಲಿ ಹೇಳಿದ್ದಾರೆ ಅವರು 5 ಗುಣ ಅಂತ? ಪಂಚಭೂತಗಳ 5 ಗುಣಗಳು, 5 ಗುಣಗಳಲ್ಲಿ ಸತ್ವಗುಣ ಪ್ರಧಾನವಾದ ಅಂತ ಹೇಳಿದ್ದಾರೆ. ಅಂದ್ರೆ ಪಂಚಭೂತಗಳು 5 ಆ ತರಹ ಹೇಳಿರ್ಬೇಕು. ಪಂಚಭೂತಗಳು 5, ಆ 5 ಪಂಚಭೂತಗಳ ಈ 3 ಗುಣಗಳು ಏನಿದೆ ಅದರದ್ದು ಕಾಂಬಿನೇಷನ್ಸ್ ಬರುತ್ತಲ್ಲ ಎಷ್ಟೊಂದು, ಇದು ಜಾಸ್ತಿ ಅದು ಕಡಿಮೆ ಅದು ಕಡಿಮೆ ಅಂತ ಆ ತರಹ ಹೇಳಿರ್ತಾರೆ ಅಷ್ಟೇ. ಮೋಸ್ಟ್ಲಿ ಹಂಗ ಹೇಳಿದ್ದಾರೆ. ಪಂಚಭೂತಗಳು ಅಂದ್ರೆ 5 5 ತತ್ವಗಳು ಅಂತ ಹೇಳಿರ್ತಾರೆ, ಪಂಚ ತತ್ವಗಳು. ಅದೇ ಅದು ಅಂಡರ್ಸ್ಟ್ಯಾಂಡಿಂಗ್ ಮಾತು ಒಂಚೂರು ಹಿಂದೆ ಮುಂದೆ ಆದ್ರೂನು ಆತರ. ಓಕೆ. ಸೊ ಅದ್ರಲ್ಲಿ ಸತ್ವಗುಣ ಪ್ರಧಾನ ಆದಾಗ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಅಲ್ಲಿ ಅಂದ್ರೆ ಅಲ್ಲಿ ಆ ಬುದ್ಧಿಯಲ್ಲಿ ದೇಹ ನಾನು ಅನ್ನೋ ಒಂದು ಅಹಂ ವೃತ್ತಿ ಬೆಳಗತ್ತೆ ಅಂತ, ಕಾಣಿಸ್ಕೊಳತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಅದಕ್ಕೋಸ್ಕರ ವಿಜ್ಞಾನಮಯ ಕೋಶ ಕೇವಲ ಮಾಯೆ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಯಾಕೆಂದ್ರೆ ವಿಜ್ಞಾನಮಯ ಕೋಶನೂ ಆತ್ಮ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ. ಇದು ಮಾಯೇನೆ ಅಂತ ತಿಳ್ಕೊಂಡಾಗ ಸರಿ ಇದೆ ಅಲ್ವಾ ಕಾಂತಿಯವ್ರೆ? ವಿಜ್ಞಾನಮಯ ಕೋಶನು ಮಾಯೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಇದು ಸತ್ವಗುಣ ಪ್ರಧಾನವಾಗಿರೋದು. ಬುದ್ಧಿಯಲ್ಲಿ ಈ ಸತ್ವಗುಣ ಪ್ರಧಾನವಾದ ಬಂದಾಗ ನಮಗೆ ಇದು ಮಾಯೆ ಅಂತ ಗೊತ್ತಾಗತ್ತೆ, ಅಹಂ ವೃತ್ತಿ ಬರುತ್ತೆ ಅಂತ ಹೇಳಿ. ಸರಿಯಾಗಿದೆ. ಅದೇ ಇದು ಫುಲ್ಲೂನು ಅಷ್ಟೇ, ವಿಜ್ಞಾನಮಯ ಕೋಶ ಆತ್ಮ ಅಲ್ಲ, ಅನಾತ್ಮ ಅಂತ ತಿಳ್ಕೊಳ್ಳೋದೆ, ಆತ್ಮ ಯಾವುದು ಅಂತ ನೋಡಕ್ ಹೋಗೋದೆ ಈ ಒಂದು ಫುಲ್ ಟಾಕ್ ಅಲ್ಲೂ ಇರೋದು. ಶ್ರೀನಿವಾಸ ಮೂರ್ತಿ ಸರ್, ಬುದ್ಧಿಯನ್ನು ಚಂದ್ರನಿಗೆ ಹೋಲಿಸಲು ಕಾರಣ ಏನು? ಇಲ್ಲಿ ಬುದ್ಧಿಯ ಅಜ್ಞಾನ ಏನು? ಇಲ್ಲ, ಅವರು ಏನೋ ವಾಷಿಂಗ್ ಮಿಷಿನ್ ರಿಪೇರಿಗೆ ಬಂದಿದೆ, ಸರ್ವಿಸ್ಗೆ ಮಾಡಿಸ್ತಾರೆ. ನೀವೇ ಹೇಳಿರಿ ಮೇಡಮ್ ಅಲ್ಲಿವರೆಗೂ. ಇಲ್ಲ ಅವ್ರು ಬಂದ್ರು ಅಂದ್ರೆ ಸರಿ, ಇಲ್ಲ ಅಂದ್ರೆ ನೀವು ಹೇಳಿ. ಅವರೆಲ್ಲ ಹುಡುಕ್ತಾ ಇದ್ದಾರೆ. ಓಕೆ, ಏನ್ ಪ್ರಶ್ನೆ ಕೇಳಿರೋದ? ಬುದ್ಧಿಯನ್ನು ಚಂದ್ರನಿಗೆ ಹೋಲಿಸಲು ಕಾರಣ ಏನು? ಇಲ್ಲಿ ಬುದ್ಧಿಯ ಅಜ್ಞಾನ ಏನು? ಓಕೆ, ಇಲ್ಲಿ ನಮ್ಗೆ ಗೊತ್ತದೆ ಈ ಬುದ್ಧಿಗೆ ಇದೆಲ್ಲ ಜಡ ಅಂತ, ಅಂತಃಕರಣನೇ ಜಡ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಈಗ ಆಲ್ರೆಡಿ ನಾವು ತಿಳ್ಕೊಂಡ್ ಬಂದಿದ್ದೀವಿ. ಸೊ ಹೀಗೆ ಬುದ್ಧಿಗೆ ತಾನೇ ಸ್ವಂತವಾಗಿ ಬೆಳಗುವಂತ ಯಾವುದೇ ಶಕ್ತಿ ಇಲ್ಲ. ಸೊ ಅದು ಬೆಳಗ್ಬೇಕು ಅಂದ್ರೆ ಬೇರೆ ಯಾತ್ರದಾರು ಒಂದು ತಗೊಂಡು ಅದ್ರ ಜೊತೆ ಬೆಳಗ್ಬೇಕಾಗತ್ತೆ. ಹಾಗಾಗಿ ಈಗ ಇಲ್ಲಿ 2 ಹೋಲಿಕೆ ಕೊಡ್ತಾರೆ, ಮತ್ತೆ ಸೂರ್ಯ ಮತ್ತೆ ಚಂದ್ರನ ಹೋಲಿಕೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಚಂದ್ರನಿಗೆ ಸ್ವಂತ ಬೆಳಗುವಂತ ಶಕ್ತಿ ಇಲ್ಲ ಅಂತ. ಸೊ ಅದು ಏನ್ ಮಾಡುತ್ತೆ, ಸೂರ್ಯನಿಂದ ಬೆಳಕು ತಗೊಂಡು ಅದೇ ತರ ಭೂಮಿ ಮೇಲೆ ಹೇಗೆ ಬಿದ್ದು ಭೂಮಿಯಲ್ಲಿ ಬೆಳಕು ಬೆಳಗತ್ತೋ ಅದೇ ತರ ಬುದ್ಧಿಗೂ ಸಹಿತ ಸ್ವಂತ ಬೆಳಕಿಲ್ಲ. ಅದೇನು, ಅದಕ್ಕೆ ಸ್ವಂತ ಚೈತನ್ಯನೂ ಇಲ್ಲ, ನಂಗಿಲ್ಲ ಅನ್ನೋದು ಅದಕ್ಕೆ ಯಾವುದೇ ಅರಿವು ಸಹಿತ ಇಲ್ಲ. ಅದೇನ್ ಮಾಡ್ತಾ ಇದೆ, ಆತ್ಮ ಚೈತನ್ಯದ ಆ ಬುದ್ಧಿಗೆ ಬೆಳಕು ಬಂದಾಗ ಅದಕ್ಕೆ ಚೈತನ್ಯ ಬರುತ್ತೆ ಅದು. ಸೊ ಇದಕ್ಕೆ ನಾವೊಂದು ಏನ್ ಹೋಲಿಸ್ತೀವಿ ಅಂತಂದ್ರೆ, ಒಂದು ಬಾಡಿಗೆ ತಗೊಂಡಂಗೆ ಅಂತ ಹೇಳಿ ಒಂದು ಹೇಳ್ತಾರೆ, ಬಾರೋ ಮಾಡ್ಕೊಂಡಂಗೆ. ಇದು ಏನ್ ಮಾಡುತ್ತೆ, ಅದಕ್ಕೇನಾಗಿದೆ, ತಾನು ಏನು ಅನ್ನೋದು ಸಹಿತ ಅದಕ್ಕೆ ಬುದ್ಧಿಗೆ ಗೊತ್ತಿಲ್ಲ. ಆ ಆತ್ಮ ಚೈತನ್ಯದ ಬೆಳಕಿನಲ್ಲಿ ನಾನು ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಹಾಗಾಗಿ ಏನ್ ಮಾಡ್ತಾ ಇದೆ, ಅದನ್ನ ತಗೊಂಡು ಏನ್ ಮಾಡ್ತಾ ಇದೆ, ಅದು ಬೆಳಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ತೀವಿ ಅದು. ಸೊ ಇದಲ್ದಲೇನೆ ಅಂದ್ರೆ ಬುದ್ಧಿ ಅಂದ ತಕ್ಷಣ ಆಕ್ಚುಲಿ ನಾವು ಯಾವಾಗ್ಲೂ ಮನಸ್ಸು ಅಂದ ತಕ್ಷಣ ಮನಸ್ಸು ಜೊತೆ 4 ಸೇರ್ಕೊಂಡೇ ಇರುತ್ತೆ, ಅಂತಃಕರಣ ಪೂರ್ತಿ ಸೇರ್ಕೊಂಡಿರುತ್ತೆ, ಒಂದೇ ಹೇಳಕ್ ಬರಲ್ಲ.
ಹಾಗೆ ಮನಸ್ಸು ಬುದ್ಧಿ ಅಂದ ತಕ್ಷಣ ಈ ಮನಸ್ಸು ಚಿತ್ತ ಅಹಂಕಾರ ಎಲ್ಲವೂ ಆತ್ಮನ ಬೆಳಕಿನಲ್ಲಿ ಬೆಳಗ್ತಾ ಇದೆ ಅಂತ ಹೇಳಿ. ಇದಕ್ಕೆ ಅದಕ್ಕೊಂದು ಉದಾಹರಣೆ ಸಹಿತ ಒಂದು ಕೊಟ್ಟಿದ್ದಾರೆ ಯಾರೋ ಅಲ್ಲ, ಒಬ್ಬ ಅದು ನೆಕ್ಸ್ಟ್ ಅವ್ರು ಕೇಳ್ತೀನಿ ಅದೇ ಪ್ರಶ್ನೆ. ಇಲ್ಲಿಂದ ಆಯ್ತು. 5 ಉದಾಹರಣೆಗಳೇ ಇರೋದಿನ್ನ, ಒಂದಾದ್ಲು ಒಂದು ಬರುತ್ತೆ. ಸೊ ಪ್ರತಿಯೊಂದು ಉದಾಹರಣೆನೂ ಹೌದು. ಹೇಗೆ ಆತ್ಮ ಅನಾತ್ಮ ವಿವೇಕ ತೋರ್ಸತ್ತೆ ಅಂತ ಅನ್ನೋದೇ ಮುಂದೆ ಬರೋದು. ಶ್ರೀನಿವಾಸ ಮೂರ್ತಿ ಸರ್ ಇನ್ನು ಬಂದಿಲ್ಲ ಅಲ್ಲ? ಔಟ್ ಸ್ಟಿಲ್ ಆಗಿದೆ ಉಮಾ ಮೇಡಮ್ದು. ಮಾತಾಡ್ತಾ ಇದ್ದಾರೆ. ಈಗ ಒಂದ್ ಪದ ಹೇಳದ್ ಮಟ್ಟಿದೆ ಎಲ್ಲ ಅವ್ರು ಮನಸ್ಸಿನ ಒಂದು ವೃತ್ತಿ ಅಂತ. ಬುದ್ಧಿ ಅನ್ನೋದು ಕೂಡ ಮನಸ್ಸಿನ ಒಂದು ವೃತ್ತಿ, ಎಲ್ಲವೂ ವೃತ್ತಿಗಳೇ ಅಂತ ಹೇಳಿ ತಿಳಿಸೋದು. 4 ವೃತ್ತಿಗಳಿದೆ: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಕಲ್ಯಾಣಿ ಮೇಡಮ್, ಶ್ರೀನಿವಾಸ ಮೂರ್ತಿ ಸರ್ ಇಲ್ಲ ಅವರು, ಅದರಿಂದ ಕಲ್ಯಾಣಿ ಮೇಡಮ್ ಕೇಳಿ. ಬುದ್ಧಿಯನ್ನು ಸಾಲಗಾರರ ಉದಾಹರಣೆಯಿಂದ ವಿವರಿಸಿ. ಅದ್ ಹೇಗೆ ಆತ್ಮ ಅನಾತ್ಮ ವಿವೇಕ ಸಾಲಗಾರರ ಉದಾಹರಣೆ ಹೇಗೆ ಗುರುಜಿ ಕೊಟ್ಟ್ಯಾರೋ ಅದನ್ನ ಕಂಪೇರ್ ಮಾಡಿಕೊಂಡು ಹೇಳಿ. ಬುದ್ಧಿ ಅನ್ನೋದು ಒಂದು ಡಿಸ್ಟ್ರಿಬ್ಯೂಟರ್ ಮತ್ತು ಒಂದು ಡೀಲರ್ ಅಂತ ಹೇಳ್ತಾರೆ. ಅದು ಕಾರಿಂದ ಆಯ್ತು, ಇದು ಸಾಲಗಾರರದ್ದು ಬರುತ್ತೆ, ಇನ್ನು ಮುಂಚೆನೆ ಬರುತ್ತೆ, ಇನ್ನು 2 ಉದಾಹರಣೆ ಮುಂಚೆ ಬರುತ್ತೆ. ಹೇಳ್ತೇನೆ. ಸಾಲ ತಗೊಳ್ಳೋದು ಒಬ್ಬನಿಂದ, ಚೈತನ್ಯವನ್ನು ತಗೊಂಡು ಆತ್ಮ ಇದೆ ಅಂತ ಮರೆಯುತ್ತೆ ಬುದ್ಧಿ. ಅದೇ ಸಾಲಗಾರ ಇದ್ದಾಗ ಬುದ್ಧಿ ಪ್ರಕೃತಿಗೆ ಸಂಬಂಧಪಟ್ಟಿರೋದು, ಅದು ಜಡ ವಸ್ತು. ಸೂರ್ಯನ ಬೆಳಕು ಕನ್ನಡಿ ಮೇಲೆ ಬುದ್ಧಿ ಬಿದ್ದರೆ ಅದು ಕನ್ನಡಿನಲ್ಲಿ ಬೆಳಕು ಬರುತ್ತೆ. ಅದೇ ಮಣ್ಣಿಂದ ಆಗಲ್ಲ, ಕಲ್ಲಿನಲ್ಲಿ ಸ್ವಲ್ಪ. ಇನ್ನು ಮುಂಚಿಂದು ಒಂದ್ ಸ್ವಲ್ಪ ಇನ್ನೊಂಚೂರು ಮುಂಚೆ, ಈ ಸಾಲ ತಗೊಂಡಿದ್ದಾಗ ಏನಾಗತ್ತೆ, ನಾವು ದುಡ್ಡು ವಾಪಸ್ ಕೊಡ್ಬೇಕು ಅಂತ ಮನ್ಸಿಗೆ ಬರುತ್ತಾ ಇಲ್ವಾ, ಅದು ನಮ್ ಬುದ್ಧಿ ಮತ್ತೆ ಆತ್ಮಜ್ಯೋತಿಯ ಬೆಳಕಿನಲ್ಲೇ ಬುದ್ಧಿ ಬೆಳಗುತ್ತೆ. ಅಜ್ಞಾನದಿಂದ ನಾನೇ ಆತ್ಮ ಅಂತ ತಿರುಗುತ್ತೆ. ಇದೇ ತಪ್ಪು ತಿಳುವಳಿಕೆ. ಬುದ್ಧಿ ಅನ್ನೋದು ಮನಸ್ಸಿನ ಒಂದು ವೃತ್ತಿ. ಮನಸ್ಸಿನಲ್ಲಿ 4 ವೃತ್ತಿಗಳಿದೆ: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ ಬುದ್ಧಿ ಅನ್ನೋ ವೃತ್ತಿ ಆತ್ಮನ ಬೆಳಕಿನಲ್ಲೇ ಬೆಳಗುತ್ತೆ. ಅದೇ ಸಾಲ ತಗೊಂಡಿರೋರು ಹೇಗೆ ನಾವು ದುಡ್ಡು ವಾಪಸ್ ಕೊಡಲ್ವೋ ಹಾಗೆ ಬುದ್ಧಿ ಆತ್ಮನಿಂದ ಚೈತನ್ಯವನ್ನ ತಗೊಳುತ್ತೆ. ತಗೊಂಡು ಆತ್ಮ ಇದೆ ಅಂತಾನೆ ಮರೆಯುತ್ತೆ. ಕರೆಕ್ಟ್ ಮೇಡಮ್. ಅದೇ ಚೈತನ್ಯ ತಗೊಂಡು ಅದಕ್ಕೆ ಗೊತ್ತಾಗಲ್ಲ, ಆತ್ಮ ಇದೆ ಅಂತ ಗೊತ್ತಾಗಲ್ಲ. ಅಂದ್ರೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಹೇಗೆ ನಮ್ಗೆ ಸಾಲ ತಗೊಂಡ್ಬಿಡ್ತೀವಿ ಯಾರೋ ಒಬ್ರ ಹತ್ರದಿಂದ, ಆದ್ರೆ ವಾಪಸ್ ಕೊಡ್ಬೇಕು ಅಂತ ಅನ್ನುವಾಗ ನಮ್ಗೆ ಅಷ್ಟು ನಿಯತ್ತಿರಲ್ವಲ್ಲ, ಅದ್ ಜ್ಞಾಪಕನೇ ಬರಲ್ಲ, ತೀರ್ಸ್ಬೇಕು ಅಂತಾನೆ ಅನ್ಸಲ್ಲ. ಅವ್ರು ರಿಮೈಂಡ್ ಮಾಡೋವರೆಗೂ ನಾವು ಏನ್ ಮಾಡಿದ್ರು ಕೊಡೋದೇ ಇಲ್ಲ. ಆ ತರ ನಮ್ಗೂ ಅಷ್ಟೇ ಈ ಬುದ್ಧಿ ಅಂದ್ರೆ ವಿಜ್ಞಾನಮಯ ಕೋಶ ಏನ್ ಮಾಡ್ತಿದೆ ಅಂತಂದ್ರೆ, ಅದು ಆತ್ಮನಿಂದ ಬೆಳಕು ತಗೋತಾ ಇದ್ರು, ಆದ್ರೆ ಅದಕ್ಕೆ ಜ್ಞಾಪಕನೇ ಇಲ್ಲ, ನಾನೇ ಬೆಳಕು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಅಂತ ಅನ್ನೋ ತರ ಇಲ್ಲಿ ಮರ್ತ್ ಹೋಗ್ತಾ ಇದೆ. ಆ ಒಂದು ಜ್ಞಾನನೇ ಇಲ್ಲ ವಿಜ್ಞಾನಮಯ ಕೋಶಕ್ಕೆ ಅಂತ ಇಲ್ಲಿ ಸಾಲಗಾರರ ಉದಾಹರಣೆಯಿಂದ ಕೊಟ್ಟಿದ್ದಾರೆ. ಮೇಡಮ್, ಇಲ್ಲಿ ಯಾಕೆ ಮರ್ತ್ ಹೋಗತ್ತೆ ನಮಗೆ? ಅದೂನು ಮಾಯೆಯಿಂದ ಮರ್ತ್ ಹೋಗತ್ತೆ ಅಲ್ವಾ? ಅಂದ್ರೆ ಅದೂನು ಯೋಚನೆಗಳು. ಅಂದ್ರೆ ಮಾಯೆ ಯಾಕೆ ಆವರಿಸ್ಕೊಳತ್ತೆ ಅಂದ್ರೆ, ನಾವು ಇದು ಇವಾಗ ನಾವು ಯಾಕೆ ಯಾರಿಗಾದ್ರೂ ಕೊಟ್ಟ ಮೇಲೆ ಏನಕ್ ಮರ್ತ್ ಹೋಗ್ತಿವಿ ಹೇಳಿ? ಸಪೋಸ್ ನಾನೇ ಯಾರಿಗೋ ಸಾಲ ಕೊಟ್ಟಿದೀವಿ, ಮತ್ತೆ ಅವ್ರಿಗೆ ವಾಪಸ್ ಕೊಡ್ಬೇಕು ಅನ್ನೋದು ನನ್ಗೆ ಯಾಕೆ ಮರು ಬರುತ್ತೆ ಅಂತ ಯೋಚನೆ ಮಾಡಿದಾಗ, ಒಂದು ನಾನು ನೆಗ್ಲಿಜೆನ್ಸ್ ಆಗಿ ಮರ್ತಿರ್ಬಹುದು, ಅಥವಾ ಇನ್ನೊಂದು ಅವ್ರಿಗೆ ದಂಡಿಯಾಗಿದೆ ಬಿಡು ಯಾಕೆ ಕೊಡ್ಬೇಕು, ಉಡಾಫೆ ಮನೋಭಾವ. ಅದು ಉಡಾಫೆ ನೆಗ್ಲಿಜೆನ್ಸ್ 2 ಒಂದೇ ಅನ್ಸತ್ತೆ. ಇನ್ನೊಂದು ಬೇಕು ಅಂತಾನೆ
ಓಹೋ ಅದ್ರ ಮೇಲೆ ಮೋಹ ಜಾಸ್ತಿ ಇರತ್ತೆ. ಅಯ್ಯೋ ನನ್ನ ಹತ್ರ ಇದೆ, ನಾನ್ ಯಾಕೆ ಕೊಡ್ಬೇಕು, ಅದನ್ನ ನಾನೇ ಇಟ್ಕೊಳ್ಳೋಣ ಅನ್ನೋ ಒಂದು ಅಟ್ಯಾಚ್ಮೆಂಟ್ಗುನು ನಾನ್ ಕೊಡದೇ ಇರ್ಬೋದು. ಅದನ್ನು ಮಾಯೆ ಅಲ್ವಾ, ಅದು ಥಾಟೆ, ವಿಚಾರ. ದುರಾಸೆ ರಜಿತಾ, ಎಲ್ಲ ನನ್ಗೆ ಬೇಕು ಅನ್ನೋ ದುರಾಸೆ ಅದು. ಅದೇ ಇದು ಓನರ್ಶಿಪ್ ಇಲ್ದಿರಾನೂ ಇರ್ಬೋದಲ್ಲ, ನನ್ನ ಹತ್ರ ಇಲ್ದಿರಾನೂ ಇರ್ಬಹುದು, ದುಡ್ಡು ಇಲ್ದಿರಾನೂ ಕೊಡ್ದಿರಾನೂ ಇರ್ಬಹುದು. ಅಯ್ಯೋ ಅವ್ರಿಗೇನ್ ದಂಡಿಯಾಗಿದೆ, ನನ್ನ ಹತ್ರ ಇಲ್ಲ, ನಂಗ್ ಕಷ್ಟ ಇದೆ, ನಾನ್ ಕೊಡಲ್ಲ ಅನ್ನೋ ಒಂದು ಯೋಚನೆನೂ ಇರ್ಬಹುದು ಅಲ್ವಾ. ಅವಾಗ ನೀನ್ ಆನೆಸ್ಟ್ ಆಗಿ ಒಪ್ಕೋಬಹುದು ಅವ್ರ ಹತ್ರ ಹೋಗಿ. ಅಲ್ಲಿ ಎರಡ್ ತರ ಇದೆ. ನೀವು ತಪಸ್ಸಾಗಿ ನೀವು ಇದ್ ಮಾಡೋದು ಒಂದು ದೃಷ್ಟಿ, ಇನ್ನೊಂದು ಅವನ ಹತ್ರ ಹೋಗಿ ಅಪೀಲ್ ಮಾಡ್ಕೊಳ್ಳೋದು ಇನ್ನೊಂದು ದೃಷ್ಟಿ. ನೀನ್ ಅಪೀಲ್ ಮಾಡ್ಕೊಂಡಾಗ ನಿಂಗಲ್ಲಿ ಪಾಪ ಪ್ರಜ್ಞೆ ಇರಲ್ಲ. ನೀನ್ ಅಪೀಲ್ ಮಾಡ್ಕೊಳ್ದಲ್ಲ, ನೀನ್ ತಪ್ಪು ಮಾಡಿತ್ತು ಅನ್ನೋದು ನಿನ್ ಪ್ರತಿ ಸಲ ನಿನ್ನೊಳಗೆ ಚುಚ್ತಾ ಇರುತ್ತೆ. ನಾನು ಅವ್ನಿಗೆ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ, ನಾನು ಮೋಸ ಮಾಡಿದೆ ಅನ್ನೋದು. ಪಾಪ ಪ್ರಜ್ಞೆಲಿ ನಮ್ಗೆ ಜೀವನ ನಡೀತಾ ಇರೋದು ನಮ್ಮ ಪಾಪ ಪ್ರಜ್ಞೆಗಳಲ್ಲೇ, ತಪ್ಪು ಸರಿ ವೈದಾಟದಲ್ಲೇ ನಾವು ನಡೆಸ್ತಾ ಇದೀವಿ ಯಾವಾಗ್ಲೂ, ಅಲ್ವಾ ಮೇಡಮ್? ಸೊ ಇವಾಗ ಅದೆಲ್ಲ ಅದು ತಿಳುವಳಿಕೆ ಬರ್ಬೇಕು ಅಂದ್ರೆ ಜ್ಞಾನದ ಮುಖಾಂತರನೇ ಅಲ್ವಾ. ಇದ್ ನಂದಲ್ಲಪ್ಪ, ಇದು ಭಗವಂತಂದು ಅನ್ನೋ ಒಂದು ಜ್ಞಾನದ ಮುಖಾಂತರನೇ, ಇಲ್ಲ ಅವನ್ ಋಣ ನನ್ಗೆ ಯಾಕೆ, ಅವ್ನ್ ನನ್ ಕಷ್ಟ ಕಾಲ ಕೊಟ್ಟಿದ್ದಾನೆ, ವಾಪಸ್ ಕೊಡೋಣ ಅನ್ನೋದು ನಮ್ಮ ಜ್ಞಾನದಿಂದಾನೇ ಬರುತ್ತೆ ಅಲ್ವಾ. ಯಾರೋ ಒಬ್ರು ಹೇಳ್ಬೋದು ಒಂದ್ ಕತೆ ಮುಖಾಂತರನೋ, ಅಥವಾ ಅವ್ನ್ ನಿನ್ ಕಷ್ಟಕ್ ಕೊಟ್ಟಿದ್ದಾನಲ್ಲ ವಾಪಸ್ ಕೇಳಿ ರಚಿತಾ, ಇದಕ್ಕೊಂದ್ ಒಳ್ಳೆ ಕತೆ ಹೇಳ್ತೀನಿ. ಇದು ಓದಿರೋದನ್ನು. ಅಲ್ಲೇನಾಗತ್ತೆ, ಒಬ್ಬ ತುಂಬಾ ಪಂಡಿತ ಇರ್ತಾನೆ, ವಿದ್ವಾಂಸ, ಅವನು ಮಹಾಜ್ಞಾನಿ ಅನ್ನೋ ಒಂದು ಹೆಸರು ತಗೊಂಡಿರ್ತಾನೆ. ಅವನು ಒಂದ್ಸಲಿ ಏನಾಗುತ್ತೆ, ಅವನು ಬಸ್ಸಲ್ಲಿ ಬರ್ತಾನೆ. ಬಸ್ಸಲ್ಲಿ ಬಂದಾಗ ಏನಾಗುತ್ತೆ, ಇವನು ಒಂದು 100 ರೂಪಾಯಿ ಅನ್ನೋ ಕೊಡ್ತಾನೆ, ಅದು 90 ರೂಪಾಯಿ ಸಬ್ದಿಗ್ 10 ರೂಪಾಯಿ ಅವನಿಗೆ ಕೊಡ್ಬೇಕಾದಾಗ ಚಿಲ್ಡ್ರೆ 10 ರೂಪಾಯಿ ಜಾಸ್ತಿ ಕೊಡ್ತಾನೆ ಇವನಿಗೆ. ಸೊ ಇವನಿಗೆ ಎಣಿಸ್ ನೋಡ್ಕೋತಾನೆ, 10 ರೂಪಾಯಿ ಜಾಸ್ತಿ ಬಂದಿದೆ ಚಿಲ್ಡ್ರೆಲಿ ಅಂತ ಅವನಿಗೆ ಗೊತ್ತಾಗತ್ತೆ. ಅವನಿಗೆ ಅದ್ರೊಳಗೆ ಎಷ್ಟು ತರ ಆಲೋಚನೆ ಬರುತ್ತೆ ಅಂತಂದ್ರೆ, ಅವನ್ಗೇನ್ ಕಂಡಕ್ಟರ್ ಬರೀ ಇದೇ ಕಿಸ ಅವ್ನ್ ಯಾಕೆ ರಿಟರ್ನ್ ಮಾಡ್ಬೇಕು, ಫಸ್ಟ್ ಥಾಟ್ ರಿಟರ್ನ್ ಮಾಡ್ಬೇಕು ಅನ್ನೋ ಥಾಟ್. ಸಬ್ಸಿಕ್ವೆಂಟ್ ಥಾಟ್ಗಳೆಲ್ಲ 108 ರೀಸನ್ಗಳು. ರಿಟರ್ನ್ ಮಾಡ್ಬೇಕಾ ಬೇಡವಾ, ಏನ್ ಮಾಡೋದು, ಅವ್ನಿಗೆ ಮಹಾ 10 ರೂಪಾಯಿ ಏನ್ ಡಿಫ್ರೆನ್ಸ್ ಆಗತ್ತೆ, ಎಷ್ಟು ತರ ಯೋಚನೆ ಮಾಡ್ತಾನೆ. ಇಳಿಯೋ ತನಕ ಅವನಿಗೆ ಕೊಡ್ಬಾರ್ದು ಅನ್ನೋ ಆಲೋಚನೆಲೇ ಇರ್ತಾನೆ. ಲಾಸ್ಟ್ ಮೊಮೆಂಟ್ಗೆ ಇಳಿಬೇಕಾದಾಗ ಅವನಿಗೆ ವಿವೇಕ ಜಾಗೃತ ಆಗತ್ತೆ. ಅವ್ನಿಗೆ ಹೇಳ್ತಾನೆ ಕಂಡಕ್ಟರ್ಗೆ, ನೋಡಪ್ಪ ನೀನ್ ನಂಗೆ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ಯಾ, ತಗೋಪ್ಪ ಅಂತಾನೆ. ಅವಾಗ ಕಂಡಕ್ಟರ್ ಹೇಳ್ತಾನೆ, ನಾನು ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ, ನೀವು ಇಷ್ಟೊಂದು ಜ್ಞಾನಿಗಳು ಅಂತ, ನಿಮ್ಮನ್ನ ಪರೀಕ್ಷೆ ಮಾಡಕ್ಕೋಸ್ಕರನೇ ನಾನು 10 ರೂಪಾಯಿ ಜಾಸ್ತಿ ಕೊಟ್ಟೆ ಅಂತ. ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ನಾನು ಅಕಸ್ಮಾತ್ ನನ್ನ ಮನಸ್ಸಿನ ಆಮಿಷಕ್ಕೆ ನಾನು ಒಳಗಾಗಿದ್ರೆ ನಾನು ಇಷ್ಟು ವರ್ಷ ಪಡ್ಕೊಂಡಿರೋ ಅಂತ ಹೆಸರೆಲ್ಲ ಒಂದೇ ಸಲ ಹೋಗ್ಬಿಡ್ತಾ ಇತ್ತು. ನನ್ನ ವಿವೇಕ ನನ್ನ ಇವತ್ತು ಕಾಪಾಡ್ತು ಅಂತ ಹೇಳಿ ಮಾಡ್ತಾರೆ. ಹಾಗೆ ನನ್ನ ವಿವೇಕ ಯಾವಾಗ್ಲೂ ಜಾಗೃತ ಆದಾಗ ನಾನು ತಪ್ಪು ಮಾಡಲ್ಲ. ತಪ್ಪಿದ್ರೆ ಒಪ್ಕೋತೀವಿ, ಆದ್ರೆ ಆ ತಪ್ಪನ್ನ ನಮ್ಮಳಿಗೆ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಸರಿನಾ ಮೇಡಮ್? ತುಂಬಾ ಚೆನ್ನಾಗಿತ್ತು ನಿಮ್ಮ ಈ ಒಂದು ಕತೆ. ಅಂದ್ರೆ ನಾವು ಎಷ್ಟು ಸಮಯೋಚಿತವಾಗಿ ಬಹಳ ಒಳ್ಳೆ ಕತೆ ಹೇಳ್ಬಿಟ್ರಪ್ಪ, ಚೆನ್ನಾಗಿದೆ. ಅಲ್ಲ, ನಮ್ಮಲ್ಲಿ ಇಂಟಿಗ್ರೇಷನ್ ಎಷ್ಟಿದೆ ಅಂದ್ರೆ ನಮ್ ಕಾಯ ವಾಚ ಮನಸ್ಸ ಒಂದೇ ಇರ್ಬೇಕು ಅಂತ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಅಂದ್ರೆ ನಮ್ಮ ಬುದ್ಧಿ ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ನಾವು ಆತರ ಅನಲೈಸ್ ಮಾಡ್ಬೇಕು. ಈಗ ವಿಜ್ಞಾನಮಯ ಕೋಶ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿರೋದ್ರಿಂದ ಈ ಒಂದು ಬುದ್ಧಿ ಹೇಗ್ ಕೆಲಸ ಮಾಡತ್ತೆ, ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಷಡ್ ಸಂಪತ್ತಿಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವು ಪಾಲಿಸ್ತಾ ಇದೀವಿ ಅದನ್ನ ಅಂತ ಅನ್ನೋದು ಇಲ್ಲಿ ಎತ್ತಿ ಕಾಣಿಸುತ್ತೆ. ಇಲ್ಲಾಂದ್ರೆ ತಿರ್ಗಾ ವಾಪಸ್ ಅದ್ರೊಳಗೆ ಲುಕ್ ಹೋಗ್ತೀವಿ. ನಾನು ಸಾಲ ಕೊಡೋದ್ ಬೇಡ, ಅಥವಾ ವಾಪಸ್ 10 ರೂಪಾಯಿ ವಾಪಸ್ ಕೊಡೋದ್ ಬೇಡ ಅಂತಂದ್ರೆ ಅವತ್ ಕೊಡ್ಲಿಲ್ಲ ನಾನು, ಅದ್ ಬರೆಯಕ್ ಸಾಧ್ಯನೇ ಇಲ್ಲ. ಕೊಟ್ಬಿಟ್ರೆ ಮರ್ತೋಗಿರತ್ತೆ ನಮ್ಗೆ. ಆದ್ರೆ ಯಾವಾಗ ನಾವು ನಮ್ಗೆ ಗೊತ್ತಿದ್ದು ತಪ್ಪು ಮಾಡ್ತೀವೋ ಅದ್ ನಮ್ಗೆ ಉಳ್ದೇ ಬಿಟ್ಟಿರತ್ತೆ. ಸೊ ಅದೇನಾಗತ್ತೆ, ಅದು ರಿಮೈನ್ ಆಗ್ತಾನೆ ಹೋಗುತ್ತೆ. ಸೊ ಕರ್ಮಗಳು ಕಲೆಕ್ಟ್ ಆಗ್ಕೊಂಡು ಹೋಗುತ್ತೆ. ವೆದರ್ ಇಟ್ ಇಸ್ ಗುಡ್ ಕರ್ಮ ಅಥವಾ ಬ್ಯಾಡ್ ಕರ್ಮ ಇರ್ಬೋದು, ಅದು ಪಾಪನೋ ಅಥವಾ ಪುಣ್ಯನೋ ಅದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ನ್ಯೂಟ್ರಲೈಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂದಾಗ ನಾವ್ ಏನಾಗತ್ತೆ, ನಮ್ದು ಧರ್ಮ ಅನ್ನೋದು ಬಂದ್ಬಿಡತ್ತೆ. ಇಲ್ಲ ಇದ್ ನಾವ್ ತಪ್ಪು ಅಂತ ನಮ್ಗೆ ಗೊತ್ತಿರತ್ತೆ, ಗೊತ್ತಿಲ್ದಿರ ಇರಲ್ಲ, ಆದ್ರೂ ನಾವು ಪರವಾಗಿ
ನಮ್ಗೆ ಆ ಬುದ್ಧಿಯಲ್ಲಿರುವಂತಹ ವಿವೇಕ ಸರಿಯಾಗಿ ಎಚ್ಚೆತ್ಕೊಂಡಿಲ್ಲ ಆಗ ತಪ್ಪು ಮಾಡ್ತೀವಿ. ಸೊ ಅದರಿಂದ ಇಲ್ಲಿ ಒಂದು ಏನು ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಾವು ಹೇಗ್ ಅಪ್ಲೈ ಮಾಡ್ಬೇಕು, ಇಂಥ ಸನ್ನಿವೇಶಗಳು ಬೇಕಷ್ಟು ಬರ್ತಿರತ್ತೆ. ನಮ್ ಲೈಫ್ ಅಲ್ಲಿ ನಾವು ಹೇಗ್ ಅಪ್ಲೈ ಮಾಡ್ಬೇಕು, ಈ ಆತ್ಮ ಅನಾತ್ಮ ಅಂತ ಒಂಥರ ಹೈ ಲೆವೆಲ್ ಆಗ್ಬಿಡತ್ತೆ. ಆದ್ರೆ ಇಲ್ಲಿ ನಾವು ಅಪ್ಲೈ ಮಾಡೋ ಸಣ್ಣ ಸಣ್ಣ ವಿಷಯದಲ್ಲಿ ಎಲ್ಲಿ ಆತ್ಮ ಅನಾತ್ಮ, ಇವಾಗ ವಿಜ್ಞಾನಮಯ ಕೋಶ ಅಂತ ಅಂದ್ಬಿಟ್ರೆ ಅಯ್ಯೋ ಅದೇನೋ ಕೋಶಪ್ಪ ಲೇಯರ್ ಅಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ. ವಿಜ್ಞಾನಮಯ ಅಂದ್ರೆ ಒಂಥರ ಸೈಂಟಿಫಿಕ್ ಆತರ ಎಲ್ಲೆಲ್ಲ ಹೊಟ್ಟೋಗುತ್ತೆ. ಬಟ್ ನಮ್ಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಏನು ವಿವೇಕ, ಎಂತ ವಿವೇಕ ಬರೋದು ಅಂತಂದ್ರೆ ಈ ತರ ಸಣ್ಣ ಸಣ್ಣ ಎಕ್ಸಾಂಪಲ್ ಕೊಟ್ಟಾಗ ನಮ್ಗೆ ಅರ್ಥ ಆಗತ್ತೆ. ನಾವ್ ಏನ್ ಮಾಡ್ಬೇಕು, ನಮ್ ವಿವೇಕ ಹೇಗಿರ್ಬೇಕು ಅಂತ ಅನ್ನೋದು, ಅದು ತಿಳುವಳಿಕೆ ಕೊಡೋದು ಈ ಎಕ್ಸಾಂಪಲ್ಸ್. ಸೊ ಅವಾಗ ನಮ್ ಲೈಫ್ಗೆ ನಾವು ಅಪ್ಲೈ ಮಾಡ್ಕೊಂತಾ ಹೋಗ್ಬೋದು. ಸಾಲ ಒಂದು ತಗೊಳ್ಳೋದಷ್ಟೇ, ಅದು ರಿಟರ್ನ್ ಮಾಡ್ತೀವ, ಎಷ್ಟು ರಿಟರ್ನ್ ಮಾಡ್ತೀವಿ ವಿತ್ ಇಂಟ್ರೆಸ್ಟ್ ಅದೆಲ್ಲ ಬರುತ್ತಲ್ವಾ. ಅಯ್ಯೋ ಇಲ್ಲ ಇವ್ರು ಕಡಿಮೆ ಮಾಡ್ಕೊಳ್ಳಿದ್ರೆ ನಾವು ಹೋಗಿ ಕೇಳ್ಬೇಕು. ಅಷ್ಟು ನಮ್ಮಲ್ಲಿ ಆ ಒಂದು ಹಂಬಲ್ನೆಸ್ ಇರ್ಬೇಕು. ನಾವ್ ಅಷ್ಟು ಡೌನ್ ಟು ಅರ್ತ್ ಇದ್ರೆ ನಾವು ಹೋಗಿ ಇಲ್ಲ ನಂಗೆ ಎಕ್ಸ್ಟ್ರಾ ಟೈಮ್ ಬೇಕು ಅಂತಾನೆ ನಾನು ಹತ್ರ ಕೇಳ್ಬಿಡ್ತೀವಿ. ಅಂದ್ರೆ ನನ್ ಈಗೋ ಬರ್ತಾ ಇಲ್ಲ ಅಲ್ಲಿ ಅಂತ. ಸೊ ನನ್ ಈಗೋ ಬಂತು ಅಂತಂದ್ರೆ ಏನಾಯ್ತು, ನಾನು ಮಾಸ್ಕ್ ಮಾಡ್ಕೋತಾ ಇದೀನಿ ಅಂತ ಆಗತ್ತೆ. ಸೊ ತಿರ್ಗಾ ಒಂದ್ ಸೈಕಲ್ ಹೋಗ್ತಾ ಇರುತ್ತೆ, ಆ ಕರ್ಮದ ಸೈಕಲ್ ಹೋಗ್ತಾ ಇರತ್ತೆ, ಅದು ಎಂಡೇ ಇರಲ್ಲ. ನಾವು ಅಂದ್ರೆ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಆಗಿ ಇರಲ್ಲ ನಮ್ದು ಮೈಂಡ್ ಆಗ್ಲಿ ಅಥವಾ ಯಾವ್ದೇ ಒಂದ್ ಕೆಲಸ ಮಾಡೋದಾಗ್ಲಿ, ಕಾಯ ವಾಚ ಮನಸ್ಸ ಒಂದೇ ಇಲ್ದೇ ಇರೋದ್ರಿಂದ. ಯಾಕಂದ್ರೆ ನನ್ಗೆ ಇಲ್ಲಿ ಗೊತ್ತು ಕೊಡ್ಬೇಕು ಅಂತ ಆದ್ರೆ ಕೊಡ್ತಿರಲ್ಲ, ಸೊ ಅಲ್ಲಿ ಇಂಟಿಗ್ರಿಟಿ ಬರಲ್ಲ. ಹಾಗಾಗಿ ನಮ್ದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲೆಲ್ಲ ಸಿಂಪ್ಲಿಫೈ, ಸಣ್ಣ ವಿಷಯದಲ್ಲಿ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಲೈಫ್ ನ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಏನ್ ನಡಿಬೇಕು ಆ ಧರ್ಮ ರಿಚಿಯಸ್ ಆಗಿ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಅದು ಬ್ಯಾಗೇಜ್ ಬರ್ತಾ ಹೋಗಲ್ಲ. ಮೇ ಬಿ ನಾವು ಸೈಕಾಲಜಿ ಮೂಲಕ ಹೇಳಿದ್ರು ಅಷ್ಟೇ, ಅಥವಾ ಇಲ್ಲಿ ನಾವು ಅಧ್ಯಾತ್ಮ ವಿಚಾರ ಆ ಮೂಲಕ ಹೇಳಿದ್ರು ಅಷ್ಟೇ, ಸೇಮ್ ನಮ್ದು ಕ್ಲಿಯರ್ ಆಗಿರ್ಬೇಕು. ಟ್ರಾನ್ಸ್ಪರೆಂಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದಾಗ, ವೆದರ್ ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಆಮೇಲೆ ಈ ಒಂದು ಅಪ್ಲಿಕೇಶನ್ ನಾವು ಏನ್ ನಮ್ಗೆ ಧರ್ಮ ಹೇಳತ್ತೋ ಅದ್ರ ಪ್ರಕಾರ ಫಾಲೋ ಮಾಡ್ಬಿಟ್ರೆ ಇದ್ ಯಾವ್ದು ಬ್ಯಾಗೇಜಸ್ ಕಲೆಕ್ಟ್ ಆಗಲ್ಲ. ಅದು ಬ್ಯಾಗೇಜಸ್ ಅಂತ ನಾವು ಸೈಕಾಲಜಿಲಿ ಹೇಳ್ತೀವಿ, ಇಲ್ಲಿ ನಮ್ ಕರ್ಮ ಅಂತ ನಾವು ಹೇಳ್ಬೋದು. ಬ್ಯಾಡ್ ಕರ್ಮ ಇರ್ಬೋದು, ಗುಡ್ ಕರ್ಮ, ಪಾಪ ಪುಣ್ಯ ಅಂತ ಹೇಳ್ಕೊಂಡು ಹೋಗ್ತೀವಿ. ಇದು ಸಣ್ಣ ಎಕ್ಸಾಂಪಲ್, ಎಷ್ಟು ಒಂದು ಡಿಸ್ಕಷನ್ನೇ ಮಾಡ್ಬೋದು. ಅಷ್ಟು ನಮ್ ಲೈಫ್ ಅಲ್ಲಿ ಪ್ರತಿಯೊಂದ್ ಸಲಕ್ಕೂ ಬರ್ತಾನೆ ಇರತ್ತೆ ಈ ತರದ ವಿಷಯಗಳು. ನಾವ್ ಎಷ್ಟು ಮಟ್ಟಿಗೆ ನಾವು ಸ್ಟ್ರಾಂಗ್ ಆಗಿದೀವಿ ಅಂತ ತೋರ್ಸತ್ ಇದ್ರಲ್ಲಿ. ಯಾಕೆಂದ್ರೆ ರಿಟರ್ನ್ ಮಾಡ್ಬೇಕು, ಮಾಡೋದ್ ಬೇಡ, ಇಲ್ಲ ಅವಶ್ಯಕತೆ ಇದೆ, ಎರಡು ಬರುತ್ತಲ್ಲ. ಆ ಒಂದು ಸಾಲ ಕೊಟ್ಟಿದ್ದಕ್ಕೆ ಅಥವಾ ಒಂದ್ 10 ರೂಪಾಯಿ ಅವ್ರ ಎಕ್ಸ್ಟ್ರಾ ಅವ್ರು ಯಾಕಪ್ಪ ಕೊಟ್ಬಿಟ್ರು, ನಮ್ಗೆ 10 ರೂಪಾಯಿ ನಮ್ದಲ್ಲ ಅದು ಅಂತ ತಕ್ಷಣ ಬಂದ್ಬಿಟ್ರೆ ಅಲ್ಲೇ ಕ್ಲಿಯರ್ ಆಗೋಗುತ್ತೆ. ಇಲ್ಲ ಇಟ್ಕೊಂಡ್ಬಿಡೋಣ, ಯಾವತ್ತಿದ್ರು ಬದುಕಿರೋವರೆಗೂ ನಾಪಕ ಇರುತ್ತದು. ಅವತ್ 10 ರೂಪಾಯಿ ನಾ ಇಟ್ಕೊಂಡ್ಬಿಟ್ಟೆ ಅವ್ರದ್ದು ಒಂದೊಂದು ನಾಪಕ ಇರುತ್ತೆ. ದಾರಿ ಹೋಗೋಣಷ್ಟೇನೋ ಒಂದ್ 10 ರೂಪಾಯಿ ಬಿದ್ದಿರತ್ತೆ ಅಂದ್ರೆ ನಾವ್ ಎತ್ಕೊಂಡು ಯಾರಿಗಾರು ಕೊಟ್ರೆ ಪರವಾಗಿಲ್ಲ, ನಾವೇ ಇಟ್ಕೊಂಡ್ಬಿಟ್ರೆ ಯಾರು ನೋಡ್ಲಿಲ್ಲ ಅಂತ ಅದ್ ಮನ್ಸಲ್ಲಿ ನಮ್ಗೆ ಗಿಲ್ಟ್ ಅಂತ ಅನ್ನೋದು ಹುಟ್ಕೊಂಡ್ಬಿಡುತ್ತೆ. ಯಾರ್ದೋ ಈ ದುಡ್ಡು ನಾವ್ ಇಟ್ಕೊಂಡ್ಬಿಟ್ವಿ ಆ ಮೊಮೆಂಟ್ ಗೊತ್ತಾಗಿರ್ಬೋದು. ಬಟ್ ಈ ಕರ್ಮ ಇದ್ರಲ್ಲಿ ಅದ್ ತುಂಬ್ತಾ ಹೋಗತ್ತದು. ನಮ್ದಲ್ದೇ ಇರೋದು ನಮ್ ವಸ್ತು ಅಲ್ಲ ಅದು. ಅದೇ ತರ ನಾವು ದೇಹದ ಮೇಲೆ ಮಾಡ್ಕೊಂಡ್ಬಿಟ್ರೆ ಎಷ್ಟ್ ಈಸಿ ಅಲ್ವಾ ಮೇಡಮ್? ಸಾವಿನ ಭಯ ಇರಲ್ಲ ಅಲ್ವಾ? ಈ ದೇಹ ಅವ್ನ್ ಕೊಟ್ಟಿರೋದು, ಭಗವಂತ ಕೊಟ್ಟಿರೋದು, ನಂದಲ್ಲ. ಅವ್ನ್ ಯಾವಾಗ ಕರಿತಾನೋ ಅವಾಗ ಹೋಗ್ಬೇಕು. ಅಥವಾ ಅವ್ನ್ ಏನಕ್ ಕೊಟ್ಟಿದಾನೆ ಅನ್ನೋದು ವಿಚಾರ ಮಾಡ್ಬೇಕು. ನನ್ನಿಂದ ಲೋಕ ಕಲ್ಯಾಣ ಆಗ್ಬೇಕು ಅನ್ನೋದೇನಕ್ಕಾದ್ರೂ ಕೊಟ್ಟಿದಾರ, ಅಥವಾ ನಾನು ಸ್ವಾರ್ಥ ಆಗಿ ಬರೀ ನಾನು ನಂದು ಅಂತ ಅನ್ಕೊಂಡು ಸ್ವಾರ್ಥ ಆಗ್ಬೇಕಾ, ಅಥವಾ ನಾನು ವಿಶಾಲವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಕೆಲ್ಸ ಮಾಡೋದಕ್ಕೆ ಈ ದೇಹ ಕೊಟ್ಟಿದಾನ ಅಂತ ವಿವೇಕದಿಂದ ವಿಚಾರ ಮಾಡಿದಾಗ ಇದು ಅವ್ನ್ ತಗೊಂಡ್ಬಿಡ್ತಾನೆ, ಇದ್ ನಂದಲ್ಲ, ಇರೋವರೆಗೂ ಅವ್ನ್ ಏನ್ ಮಾಡಕ್ ಕಳ್ಸಿರ್ಬಹುದು ನನ್ನನ್ನ ಅಂತ ಯೋಚನೆ ಮಾಡಿ ನಾವು ಆಗ ಫ್ರೂಟ್ಫುಲ್ ಆಗಿ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತೀವಿ ವಿಚಾರ ಮಾಡಿದ್ರೆ. ಇಲ್ಲ ಅಂದ್ರೆ ಪಾಪ ದುಃಖ ಅದೇ ಎಲ್ಲ ಮನೋಮಯ ಕೋಶ ಅದ್ರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತೀವಿ. ಎಷ್ಟು ಚೆನ್ನಾಗಿದೆ ಇದು ಕಾನ್ಸೆಪ್ಟ್, ಚೆನ್ನಾಗಿದೆ ನೋಡಿ ಹೇಗೆ ಅನಾಲಿಸಿಸ್ ಎಲ್ಲಿಗೆ ಹೋಯ್ತು ಮುಂದಕ್ಕೆ. ಒಂದು ಸಾಲದ ಉದಾಹರಣೆ ಎಲ್ಲೆಲ್ಲಿಗೆ ಹೋಯ್ತದು ಅಂತ. ಅದೇ ಸಾಲ ಅಂತ ಒಂದು ಆದ್ರೆ ಈ ಒಂದು ನಮ್ಗೆ ದೇಹನೂ ಒಂದು ಸಾಲ ತರ ಅಂತ ಅನ್ಕೋಬೇಕು. ಇದು ನಮ್ದಲ್ಲ, ಇದು ನಮ್ಗೆ ಅಲ್ವೇ ಅಲ್ಲ. ಈ ದೇಹ ನಾವು ಉಪಯೋಗಿಸ್ತಾ ಇದೀವಿ ಹೊರತು ಇದು ಒಂದು ಸಾಲದ್ದು
ಇಟ್ ಡ್ರಾಪ್ಸ್ ಆಫ್. ಅಂದ್ರೆ ನಾವೇನ್ ಸಾಲ ರಿಟರ್ನ್ ಮಾಡ್ಬೇಕಾಗಿಲ್ಲ, ಇಟ್ ಡ್ರಾಪ್ಸ್ ಆಫ್ ಅಂಡ್ ಮೂವ್ಸ್ ಆನ್. ಆತ್ಮ ಅನ್ನೋದು ಇಟ್ ಮೂವ್ಸ್ ಆನ್ ಅನ್ನೋದು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ನಾನಾ ತರ ಯೋಚನೆ ಮಾಡ್ಬೋದು ಈ ಒಂದು ವಿಷಯದಲ್ಲಿ. ಗುರೂಜಿ ಯಾವಾಗ್ಲೂ ಹೇಳ್ತಾರಲ್ಲ, ದೇಹ ಕೊಟ್ಟಿರೋದು ನಮ್ಗೆ ಒಂದು ವೆಹಿಕಲ್ ತರ, ಇದನ್ನ ನೀವು ಜೋಪಾನಾಗಿ ಇಟ್ಕೊಂಡು ಜೋಪಾನಾಗಿ ಕಾಪಾಡ್ಕೊಂಡು ವಾಪಸ್ ಕೊಡ್ಬೇಕಷ್ಟೇ ಹೊರತು ಹೇಗೋ ಸಿಕ್ಕಾಪಟ್ಟೆ ರಿಪೇರಿಗೆ ಬಂದು ಎಲ್ಲ ಮಾಡೋಂಗಿಲ್ಲ. ನೀವು ಅದನ್ನ ಅವ್ನು ಹೇಗ್ ಕೊಟ್ಟಿದ್ದು ಅವ್ನು ಕೊಡ್ಬೇಕಾದಂಗ ನಮ್ಮನ್ನ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾನಲ್ವಾ, ಎಲ್ಲ ತಿದ್ದಿ ನಮ್ಮನ್ನ ಕಳ್ಸಿರ್ತಾನೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಹೆಂಗೋ ಯೂಸ್ ಮಾಡ್ಕೊಂಡು ಯಾವ್ದು ನೆಟ್ ಕೆಲ್ದಂಗೆಲ್ಲ ಮಾಡ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಇಟ್ಕೋತೀವಿ. ಅದಕ್ಕೆ ಗುರೂಜಿ ಯಾವಾಗ್ಲೂ ಹೇಳ್ತಾರೆ, ಆ ವೆಹಿಕಲ್ ನಾವು ತುಂಬಾ ಜೋಪಾನಾಗಿ ಇಟ್ಕೊಂಡು ಅದನ್ನ ರಿಟರ್ನ್ ಮಾಡ್ಬೇಕ್ರಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಗುರೂಜಿ. ಈ ತರದ್ದೆಲ್ಲ ಒಂದು ಇದು ಆ ಹಿಂದೆ ಆಫೀಸ್ ಹೋಗ್ಬೇಕಾದ್ರೆ ಇಟ್ಕೋಬೇಕು ಅಂದ್ರೆ ಏನು ಮೇಡಮ್? ಜೋಪಾನಾಗಿ ಅಂದ್ರೆ ಏನೋ ಮಿತಾ ಬುಕ್ ಅಂತಾರಲ್ಲ, ದೇಹನ ಶಿಸ್ತಲ್ಲಿ ಇಟ್ಕೊಳ್ಳೋ ಅಂಥದ್ದು, ಮನಸ್ಸನ್ನ ಶಿಸ್ತಲ್ಲಿ ಇಟ್ಕೊಳ್ಳೋ ಅಂಥದ್ದು, ಆಹಾರ ತಿನ್ನೋದ್ರೊಳಗೆ ನಾವು ಶಿಸ್ತನ್ನು ಕಾಪಾಡ್ಕೊಳ್ಳೋದು, ಆ ಥರದ್ದೆಲ್ಲ ಅದಿದೆಯಲ್ಲ, ಶಮಾಧಮ ತಿತಿಕ್ಷ ಮೊದಲೇನಿದೆಯಲ್ಲ. ಇನ್ನ ಒಂದು ಭಗವದ್ಗೀತೆಯಲ್ಲಿ ಇದೆಯಲ್ಲ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ, ಅದು ಅಲ್ವಾ ಭಗವಂತ ಹೇಳಿರೋದು ಅದ್ರಲ್ಲಿ. ಯಾವಾಗ್ಲೂ ಅಷ್ಟೇ ಅಲ್ಲ, ಇದ್ರೊಳಗೆ ಆಯುರ್ವೇದದಲ್ಲಿ ಹೇಳೋದೇ ಅಷ್ಟು, ಯಾವಾಗ ತಿನ್ಬೇಕು ಹಶ್ವಾದಾಗ ತಿನ್ಬೇಕು, ಮಿತಾಬುಕ್ ಅನ್ನೋದೇ ಅವರು ಹೇಳ್ತಾರೆ. ಹಿತವಾಗಿ ತಿನ್ನು ಮಿತವಾಗಿ ತಿನ್ನು ಅಂತ. ಈಗೆಲ್ಲ ಬಂದ್ಬಿಟ್ಟಿದ್ದಲ್ಲ ಸಿಕ್ಕಾಬಟ್ಟೆ. ಅಪ್ಪ ನಮ್ಮನ್ನ ಭೇಟಿಯ ಮೇಲೆ ಲೈನಿಗೆ ಒಂದು ರೋಡ್ ಫುಲ್ ಆ ಕಡೆ ಈ ಕಡೆ ಎದ್ರಿಗೆ ಎಲ್ಲ ಲೈನಿಗೆ ಪಕ್ಕದಲ್ಲಿ ಹೋಟ್ಲುಗಳೇನೆ. ನಾನು ನೋಡೋದು ಇದೇನು ಯಾರು ತಿಂತಾರೆ ಇಷ್ಟೊಂದು ಇಲ್ಲಿ ಅಂತ, ಅಷ್ಟು ಹೋಟೆಲ್ಗಳು. ಅಪ್ಪ ಲೆಕ್ಕನೇ ಇಲ್ಲ, ಬರೀ ತಿನ್ನೋದು ಆಗ್ಬಿಟ್ಟಿದೆ. ಇವಾಗ ರಜಾ ಬಂತು ಅಂದ್ರೆ ಸಾಕು, ನೀವು ಸಾಯಂಕಾಲ ಹೋದ್ರೆ ಸಾಕು, ಬರೀ ಚಾಟ್ಸ್ ಅಂತೆ ಅದಂತೆ ಇದಂತೆ ತಿಂದು ಹಾಸ್ಪಿಟ್ಲ್ಗಳು ಏರ್ತಾ ಇವೆ ಹಂಗೆ. ಸೊ ಇಲ್ಲೂ ನಮ್ ವಿವೇಕ ಅಪ್ಲೈ ಆಗತ್ತೆ. ವಿಜ್ಞಾನವೇ ಕೋಶ, ಬುದ್ಧಿ ಬರುತ್ತೆ, ತಿನ್ಬೇಕಾ ಬೇಡವಾ, ಆಸೆ ಅನ್ನೋದು ಬರುತ್ತೆ, ಡಿಸೈರ್ ಅನ್ನೋದು ಇರುತ್ತೆ, ಅಲ್ಲಿ ಕಂಟ್ರೋಲ್ ಬರ್ಬೇಕು. ನೀವ್ ಹೇಳ್ತಿದ್ದ ಹಾಗೆ ಇದೆಲ್ಲ ನಾವು ಅಪ್ಲೈ ಮಾಡ್ಕೊತಾ ಹೋಗೋದು. ಈ ಒಂದೊಂದು ಯಾವುದೇ ಒಂದು ಆಸ್ಪೆಕ್ಟ್ ಇರ್ಲಿ, ಫೈನಲಿ ನಾವು ಆತ್ಮನೇ ನಾವು ಅನಾತ್ಮದೆಲ್ಲ ಡ್ರಾಪ್ ಮಾಡ್ತಾ ಹೋಗ್ಬೇಕು, ನನ್ನ ಅಹಂಕಾರ ಇಳಿಸ್ಬೇಕು ಅನ್ನೋದು ಸರಿ. ಬಟ್ ಎಷ್ಟು ತರ ನಮ್ಗೆ ಹೇಳಿದ್ದಾರೆ, ಆದ್ರೂ ನಾವು ಅದೇ ಲೆವೆಲ್ಗೆ ಇರ್ತೀವಿ, ವಾಪಸ್ ಹೋಗ್ತಾ ಇರ್ತೀವಿ. ಇನ್ ಎಷ್ಟು ಮಟ್ಟಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಇರ್ಬೇಕು ಅಂತ ಅನ್ನೋದು ಈ ಪ್ರತಿ ವಾರದಲ್ಲೂ ನಮ್ಗೆ ಗೊತ್ತಾಗ್ತಾ ಹೋಗ್ತಿರತ್ತೆ ಈ ಕ್ಲಾಸಲ್ಲಿ. ಮುಂದಿನ ಪ್ರಶ್ನೆ. ಇಲ್ಲಿ ಕನ್ನಡಿ ಉದಾಹರಣೆ ತಗೊಂಡ್ಯಾರ, ಇದೊಂದು ತುಂಬಾ ಚೆನ್ನಾಗಿದೆ. ಇದು ಈ ಕನ್ನಡಿ ಉದಾಹರಣೆಯಿಂದ ಆತ್ಮನ ಬೆಳಕನ್ನು ಬುದ್ಧಿ ಪ್ರತಿಫಲನ ಮಾಡುತ್ತೆ, ಇದನ್ನ ಸ್ವಲ್ಪ ವಿವರಿಸಿ. ರಜಿತಾ ಮೇಡಮ್ ನೀವೇ ಹೇಳಿ. ಕನ್ನಡಿದು ಉದಾಹರಣೆ ಕೊಟ್ಟಿಯಾರಲ್ಲ. ಹಾ ಅದು ಇಲ್ಲಿ ಸೂರ್ಯನ ಬೆಳಕು ಕನ್ನಡಿಯಲ್ಲಿ ಚೆನ್ನಾಗ್ ಕಾಣುತ್ತೆ, ಕಲ್ಲಿನಲ್ಲಿ ಯಾಕೆ ರಿಫ್ಲೆಕ್ಷನ್ ಆಗಲ್ಲ, ಪ್ರತಿಫಲನ ಆಗಲ್ಲ ಅಂತ ನಾವು ಅನ್ಕೋತೀವಿ. ಸೊ ಕನ್ನಡಿಯನ್ನ ತಯಾರಿಸ್ಬೇಕು ಅಂತಂದಾಗ ಆ ಮರಳನ್ನೇ ಒಂದು 3000 ಡಿಗ್ರಿಯಷ್ಟು ಹೀಟ್ ಮಾಡ್ತಾರೆ, ಮತ್ತೆ ಅದು ಕರಗತ್ತೆ. ಆಗ ಅದು ಒಂದ್ ಫಾರ್ಮ್ ಆಫ್ ಎನರ್ಜಿಯಿಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಆಗತ್ತೆ. ಸೊ ಆಗ ಅದು ಮಿರರ್ ಆಗತ್ತೆ, ಅಂದ್ರೆ ಅದ್ರ ಗುಣ ಸ್ವಭಾವ ಬದ್ಲಾಗತ್ತೆ. ಆವಾಗ ನಾವು ಅದು ಸಂಪೂರ್ಣವಾದ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ. ಕನ್ನಡಿಯಲ್ಲಿ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಅದಕ್ ಬರುತ್ತೆ, ರಿಫ್ಲೆಕ್ಷನ್ ಮಾಡುವಂತಹ ಕೆಪಾಸಿಟಿ ಆ ಮರಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅವಾಗ ಈ ಕನ್ನಡಿ, ಅದೇ ರೀತಿ ನಮ್ಮ ಬುದ್ಧಿ ಅನ್ನೋದು ಈ ಪ್ರಕೃತಿಯ ಸೂಕ್ಷ್ಮವಾದ ಒಂದು ವಸ್ತು. ಬುದ್ಧಿಯನ್ನ ನಾವು ಅದು ಆತ್ಮದ ಬೆಳಕನ್ನ ಸಂಪೂರ್ಣವಾಗಿ ರಿಫ್ಲೆಕ್ಷನ್ ಮಾಡ್ಬೇಕು ಅಂತಂದ್ರೆ ನಾವು ಅದರಲ್ಲಿ ಕ್ಲಾರಿಟಿ ತರ್ಬೇಕು ಅಂತ. ಅದು ಬುದ್ಧಿ ಅದು ರಿಫ್ಲೆಕ್ಟ್ ಮಾಡ್ತಾ ಇರತ್ತೆ ಅಂತ, ಆತ್ಮನ ಚೈತನ್ಯದ ಬೆಳಕನ್ನ ಸಂಪೂರ್ಣವಾಗಿ ರಿಫ್ಲೆಕ್ಟ್ ಮಾಡ್ತಾ ಇರತ್ತೆ. ಸೊ ಎಲ್ಲಿ ಕ್ಲಾರಿಟಿ ಇರತ್ತೋ
ಅಲ್ಲಿ ನಮಗೆ ವಿವೇಕ ಇರುತ್ತೆ. ಅದೇ ವಿವೇಕ ಅಂದ್ರೆ ಕ್ಲಾರಿಟಿ. ಸೊ ಅಲ್ಲಿ ನಮಗೆ ಚೆನ್ನಾಗಿ ರಿಫ್ಲೆಕ್ಷನ್ ಚೆನ್ನಾಗ್ ಕಾಣುತ್ತೆ, ಪ್ರತಿಫಲನ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಕ್ವಶನ್ ನಿಮ್ನೆ ಕೇಳ್ತೀನಿ. ಹಾ, ರಿಫ್ಲೆಕ್ಷನ್ ಕ್ಲಾರಿಟಿ ಇದ್ದಾಗ ಕರೆಕ್ಟ್ ಆಗಿ ರಿಫ್ಲೆಕ್ಷನ್ ಆಗತ್ತೆ ಅಂತ ಹೇಳಿದ್ರಿ ಅಲ್ವಾ? ಸೊ ಹಾ, ಹಾ. ಕ್ಲಾರಿಟಿ ಇಲ್ಲದೆ ಇದ್ದಾಗ ರಿಫ್ಲೆಕ್ಷನ್ ಆಗಲ್ವಾ? ಆಗತ್ತೆ. ಬಟ್ ಆದ್ರೆ ನನ್ ಪ್ರಕಾರ ಗುರುಜಿ ಹೇಳೋದು ಪ್ಯೂರಿಟಿ ಇನ್ ಹಾರ್ಟ್, ಕ್ಲಾರಿಟಿ ಇನ್ ಇಂಟೆಲೆಕ್ಟ್ ಅಂತ ಹೇಳ್ತಾರೆ. ರಿಫ್ಲೆಕ್ಷನ್ ಆಗತ್ತೆ ಅಂದ್ರೆ, ಬಟ್ ಆದ್ರೆ ಅಷ್ಟು ಇದಾಗಿ ಇರಲ್ಲ. ಅಂದ್ರೆ ಈ ಅದೇ ತಾನೇ ಎಲ್ಲ ಮಾಡ್ತಾ ಇರೋದು ಅನ್ನೋ ಒಂದು ಅಜ್ಞಾನ ಇರತ್ತಲ್ವಾ, ಕ್ಲಾರಿಟಿ ಇಲ್ಲ ಅಂದ್ರೆ. ಅಜ್ಞಾನದಿಂದ ಬಂಧನಕ್ಕೆ, ಸಂಸಾರ ಬಂಧನಕ್ಕೆ ಮತ್ತೆ ಸಿಕ್ಕಾಕೊಂಡು, ನಾನು ಬುದ್ಧಿ ಅಂತ ಅನ್ಕೊಂಡ್ರು ಅಜ್ಞಾನನೇ ಅಲ್ವಾ. ಯಜಮಾನ ಮುಂದೆ ಇದೆಯಲ್ಲ ಎಕ್ಸಾಂಪಲ್, ಆದ್ರಿಂದ ಇನ್ನು ಚೆನ್ನಾಗಿ ನಾನೇ ಒಡೆದೋಗಿರೋ ಕನ್ನಡಿಗೂ ಫುಲ್ ಪ್ಲೇನ್ ಆಗಿ ಒಡೆದಿಲ್ದೇ ಇರೋ ಕನ್ನಡಿಗೂ ರಿಫ್ಲೆಕ್ಷನ್ ಹೇಗಿರುತ್ತೋ ಅದೇ ತರ ನಮ್ಮ ಒಂದು ಈ ಒಂದು ಬುದ್ಧಿ ಅನ್ನೋದನ್ನು ರಿಫ್ಲೆಕ್ಟ್ ಮಾಡ್ತಿರ್ಬೋದಲ್ವಾ? ಅಂದ್ರೆ ನಮ್ಗೆ ಒಡೆದೋಗಿರೋ ಕನ್ನಡಿ ಅಂದ್ರೆ ಯಾವ್ದಿಕ್ ಕಂಪೇರ್ ಮಾಡ್ಬೋದು? ನಾಯ್ಸ್ ಬುದ್ಧಿಯಲ್ಲಿ, ಅಜ್ಞಾನ ಬುದ್ಧಿಯಲ್ಲಿರುವ ನಾಯ್ಸ್, ಚಿತ್ತವೃತ್ತಿಗಳು. ನಮ್ಮ ವಾಸನಾ ಅವೆಲ್ಲ ಬಂದು ವಾಸನಾ ಸಂಸ್ಕಾರ ಬಂದು ಅದೇ ಚಿತ್ತವೃತ್ತಿಗಳು. ಚಿತ್ತ ಅಂದ್ರೆ ಮೆಮೊರಿ ಸ್ಟೋರೇಜ್ ಇರತ್ತಲ್ಲ ಹಿಂದಿಂದು, ಅಥವಾ ಈ ಜನ್ಮದಲ್ಲೇ ನಾವು ಹಿಂದೆ ಏನೇನ್ ಮಾಡಿರ್ತೀವೋ ಅದ್ರದ್ದು ಅದೆಲ್ಲಾನು ಅದೇ ಓಡ್ತಾ ಇರತ್ತೆ ತಲೆಯಲ್ಲಿ. ಆವಾಗ ಹೊಸ ಥಾಟ್ಸ್, ಹೊಸ ಇದು ಬರೋದಕ್ಕೆ ಚಾನ್ಸೇ ಇರಲ್ವಲ್ಲ. ಸೇಮ್ ಥಾಟ್ಸ್ ಲೀಡ್ಸ್ ಟು ಸೇಮ್ ಆಕ್ಷನ್, ಸೇಮ್ ಆಕ್ಷನ್ಸ್ ಟು ಸೇಮ್ ಆತರ ಹ್ಯಾಬಿಟ್ಸ್, ಅಂಡ್ ದಟ್ ಸೇಮ್ ಹ್ಯಾಬಿಟ್ಸ್ ಲೀಡ್ಸ್ ಟು ಅದು ಚಕ್ರ ತರ. ಸೊ ಸಂಸಾರ ಬಂಧನದಲ್ಲೇ ಇರ್ತೀವಿ ಅಂತ ವಿವೇಕಾನಂದರು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರು. ಸೇಮ್ ಫೀಲಿಂಗ್ಸ್ ಲೀಡ್ಸ್ ಟು ಸೇಮ್ ಆಕ್ಷನ್, ಸೇಮ್ ಥಾಟ್ಸ್, ಅದಾದ್ಮೇಲೆ ಸೇಮ್ ಹ್ಯಾಬಿಟ್ಸ್, ಮತ್ತೆ ಅದೇ ಫೀಲಿಂಗ್ಸ್. ಹೀಗೆ ಅದು ತುಂಬಾ ಚೆನ್ನಾಗಿದೆ, ಇಷ್ಟ ಆಗತ್ತೆ ನನ್ಗೆ ಅದು. ಸೊ FTAB ಅಂತಾರೆ, ಸೇಮ್ ಫೀಲಿಂಗ್ಸ್ ವಿಲ್ ಕ್ರಿಯೇಟ್ ಸೇಮ್ ಥಾಟ್ಸ್, ಸೇಮ್ ಥಾಟ್ ಟು ಸೇಮ್ ಆಕ್ಷನ್, ಸೇಮ್ ಆಕ್ಷನ್ಸ್ ಟು ಸೇಮ್ ಬಿಹೇವಿಯರ್, ಮತ್ತೆ ಹಾಗೆ ಆ ತರ ಅದೇ ತರಾನೇ ಇಲ್ಲೂ ಆಗತ್ತೆ. ನಾವು ನಾನಲ್ಲ ಅಂದ್ರೆ ಈ ಒಂದು ಈಗೋ ನಾನಲ್ಲ ಅಂತ ಆ ಫೀಲಿಂಗ್ ಅಲ್ಲಿ ಇಟ್ಕೊಂಡು ಇದನ್ನೇ ಸೈಕಲ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡ್ರೆ ಮೇ ಬಿ ನಾವು ಥಾಟ್ಸ್ ಅದೆಲ್ಲ ರಿಡ್ಯೂಸ್ ಆಗ್ತದೆ. ಹೌದು, ನಿಜವಾಗ್ಲೂ ಅದನ್ನ ಅಪ್ಲೈ ಮಾಡ್ಬೇಕು, ಅವಾಗ ನಮ್ಗೆ ಸಖತ್ ಕ್ಲಾರಿಟಿ ಬರುತ್ತೆ. ಬಟ್ ಅದನ್ನ ಅರಿವಲ್ಲಿ ಇರ್ಬೇಕಲ್ವಾ ನಾವು ಪ್ರತಿ ಕ್ಷಣನು, ಅದು ಚಾಲೆಂಜ್. ನಾವು ಈ ಒಂದ್ ಫೀಲಿಂಗ್ ಬಂತು ಅಂತಂದ್ರೆ ಯಾವ್ದು ಥಾಟ್ ಬಂತು, ಅಸೋಸಿಯೇಟೆಡ್ ಥಾಟ್. ಸೊ ಅಥವಾ ನನ್ಗೆ ಇವಾಗ ಈ ಥಾಟ್ ಬರ್ಬಾರ್ದಿತ್ತು, ಏನ್ ಥಾಟ್ ಬರ್ಬೇಕು, ಅಥವಾ ಥಾಟೇ ಬರ್ಬಾರ್ದು, ಬಟ್ ಆದ್ರೂ ಒಂದ್ ಫೋಕಸ್ ಮಾಡಕ್ ಏನ್ ಥಾಟ್, ನಾನು ಆತ್ಮ, ನಾನು ಅನಾತ್ಮನ ರಿಮೂವ್ ಮಾಡ್ಬೇಕು, ಅಥವಾ ನಾನು ಈಗೋ ಅಲ್ಲ ಅಂತ ಈಗೋನ್ ಡ್ರಾಪ್ ಮಾಡ್ತಾ ಹೋಗೋದಿಕ್ಕೆ ಈ ಒಂದ್ ಫೀಲಿಂಗು ಥಾಟ್ ಆ ಸೈಕಲ್ ನೀವು ವಿವೇಕಾನಂದ ಹೇಳಿದ್ದು ಅದನ್ನ ಅಪ್ಲೈ ಮಾಡ್ಕೊಂಡಾಗ ಕರೆಕ್ಟ್. ಹೌದು, ಪತಂಜಲಿ ಮಹರ್ಷಿಗಳು ಒಂದ್ ಸೂತ್ರದಲ್ಲಿ ಹೇಳಿದ್ದಾರೆ, ಯೋಗ ಸೂತ್ರದಲ್ಲಿ, ಪ್ರತಿಪಕ್ಷ ಭಾವನೆಯನ್ನ ತಂದ್ಕೋಬೇಕಂತೆ. ನೀನು ಭಾವನೆನೇ ತಂದ್ಕೋಬೇಡ ಅಂದ್ರೆ ಆಗಲ್ಲ. ಮನಸ್ಸು ಯಾವಾಗ್ಲೂ ಏನೋ ಯೋಚನೆಗಳು ಮಾಡ್ತಾನೆ ಇರತ್ತೆ, ಬೈ ನೇಚರ್, ಅದ್ರ ನೇಚರ್. ಸೊ ನೀನು ಈಗ ಮಗುಗೆ ನೀನ್ ಅದನ್ ಮಾಡ್ಬೇಡ, ಇದನ್ ಮಾಡ್ಬೇಡ, ಇದ್ ಮುಟ್ಬೇಡ, ಅದ್ ಮುಟ್ಬೇಡ ಅಂತ ಹೇಳೋ ಬದ್ಲು, ನೀನ್ ಹೀಗ್ ಮಾಡು ಚೆನ್ನಾಗಿರತ್ತೆ, ಇದನ್ ಮಾಡೋ, ಬಾರೋ ಈ ಆಟ ಆಡೋಣ ಅಂತ ಏನ್ ಮಾಡ್ಬೇಕು ಅನ್ನೋದ್ ಹೇಳ್ಬೇಕಂತೆ. ಇವಾಗ ನೀವ್ ಸೈಕಾಲಜಿ ಇದು ಓದಿರ್ತೀರಾ ಅಲ್ವಾ, ಏನ್ ಮಾಡ್ಬೇಕು ಅನ್ನೋ ಡೈರೆಕ್ಷನ್ ತೋರ್ಸ್ಬೇಕು. ಅದ್ ಬಿಟ್ಬಿಟ್ಟು ಎಲ್ಲಾನು ನೆಗೆಟಿವ್, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಬೀಳ್ತೀಯಾ, ಇದ್ ಮಾಡ್ತೀಯ ಅಂತಾನೆ ಹೇಳ್ತಾರೆ. ಅದೇ ತರ ನಾವು ಈ ಮನಸ್ಸಿಗೆ ನೀನು ಆನಂದ ಸ್ವರೂಪಿ, ನೀನು ಆತರ ನೀನ್ ಏನು ಅನ್ನೋದನ್ನ ಹೇಳ್ತಾನೆ ಇದ್ದಾಗ ಆ ಫೀಲಿಂಗ್ಸ್ ಬರ್ತಾ ಇರತ್ತೆ, ಅದರಿಂದ ಥಾಟ್ಸ್, ಅದನ್ನ ಇದಕ್ ಅಪ್ಲೈ ಮಾಡ್ಬೋದು. ಅದು ಪ್ರತಿಪಕ್ಷ ಭಾವನೆ. ಪತಂಜಲಿ ಮಹರ್ಷಿಗಳು ಅದೇ ಹೇಳಿರೋದು, ಚೆನ್ನಾಗಿ ಇದೆ ಅದು ಯೋಗ ಸೂತ್ರದಲ್ಲೊಂದು.
ಅದಕ್ಕೆ ರಮಣ ಅದು ಮಹರ್ಷಿಗಳಲ್ಲಿ ನೇತಿ ನೇತಿ ಅಂತ ಬರೋದಿಲ್ಲ, ಈ ತರದ್ ಇದು ಅಲ್ಲ 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 ಅನ್ನೋದೇ ಬರೋದಿಲ್ಲ. ನೀನ್ ಏನು ಹೂ ಆಮ್ ಐ ಅಂತ ಅನ್ನೋದೇ ಡೈರೆಕ್ಟ್ ಆಗಿ ಹೊಟ್ಟೋಗು ಅಂತ ಹೇಳೋದು. ಯಾಕಂದ್ರೆ ಅಲ್ಲಿಗೆ ಹೋಗುತ್ತಲ್ಲ ಗಮನ ನಮ್ಗೆ, ಓ ನಾ ಇದು ಅಲ್ಲ, ದೇಹ ಅಲ್ಲ, ನಾ ಮನಸ್ಸಲ್ಲ ಅಂತ ಅಲ್ಲಿಗೆ ಹೋಗ್ತಾ ಇರುತ್ತೆ, ನಮ್ದು ಫೋಕಸ್ ಅಲ್ಲಿ ಹೋಗಿರುತ್ತೆ. ಸೊ ನಾನು ಯಾರು ಅಂತ ಅನ್ನೋದು ಪ್ರಶ್ನೆ ಮಾಡ್ಕೊಂಡಾಗ ನಾನು ಆತ್ಮ ಅಂತ ಅನ್ನೋದು ನಮಗ್ ಬರ್ಬೇಕಲ್ವಾ, ಅದೊಂದು ಆ ಪ್ರೋಸೆಸ್ ಅಲ್ಲಿ ಇದ್ದಾಗ, ಸೊ ಪಾಸಿಟಿವಿಟಿ ಕಡೆಗೆ ಹೋದಾಗ ವಾಟ್ ಈಸ್ ಟ್ರೂ, ವಾಟ್ ಈಸ್ ಫ್ಯಾಕ್ಟ್ ಅಂತ ಅನ್ನೋದು ನಾವು ಆ ಕಡೆ ಡೈರೆಕ್ಷನ್ ಹೋದಾಗ ನಮ್ಗೆ ಇನ್ನು ಆ ನೆಗೆಷನ್ ಒಂದು ಮೇ ಬಿ ಇದು ಮೋರ್ ಹೆಲ್ಪ್ಫುಲ್ ಅನ್ಸುತ್ತೆ ಅದಕ್ಕಿಂತ. ಅದು ಬೇಕು ಇದು ಬೇಕು ಎಲ್ಲ ಬೀಳ್ತಾ ಇರ್ತೀವಿ ಹಳ್ಳದಲ್ಲೇನೆ. ಒಬ್ಬೊಬ್ರು ಮನಸ್ಥಿತಿಗೆ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಅಪ್ಲೈ ಆಗ್ತಾ ಇರತ್ತೆ. ಅಲ್ಲ, ಒಂದೊಂದು ತರದ್ ಸಿಚುಯೇಷನ್ ಒಂದೊಂದ್ ತರ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಒಂದು ಮರಳಿನಿಂದ 3000 ಡಿಗ್ರಿನೋ ಏನೋ ಅಷ್ಟು ಹೀಟ್ ಮಾಡಿದಾಗ ಅದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗತ್ತೆ ಅಂತಂದ್ರೆ, ಇಲ್ಲಿ ನಮ್ಗೆ ನಾವು ಹೋಲಿಸ್ಕೊಂಡಾಗ ಇನ್ನೊಂದು ನನಗೆ ಏನ್ ಅನ್ಸಿದ್ದು ಅಂದ್ರೆ, ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನ್ ಅನ್ಸಿದ್ದು ಅಂದ್ರೆ, ನಮ್ಮಲ್ಲಿರೋದು ಎಷ್ಟು ಕಲ್ಮಶಗಳಿರತ್ತೋ ಅಥವಾ ನನ್ನ ಈಗೋ ಇರ್ಬೋದು ಅಥವಾ ನನ್ನ ಒಂದು ಅಜ್ಞಾನ ಇರ್ಬೋದು, ಅದು ಇನ್ನೆಷ್ಟು ಡಿಗ್ರಿ ನಾವು ಹೀಟ್ ಮಾಡಿ ಅದನ್ನ ಡ್ರಾಪ್ ಮಾಡಿ ಬರ್ನ್ ಮಾಡಿದ್ಮೇಲೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗತ್ತೆ ನಮ್ಮ ಒಂದು ಬುದ್ಧಿ ಅಥವಾ ವಿಜ್ಞಾನಮಯ ಕೋಶ. ಸೊ ಈ ಮರಳು ಅದ್ರದ್ದು ಇವಾಗ ಮಿರರ್ ಅಂತ ಅಂದ ತಕ್ಷಣ ನಾವು ಮಿರರ್ ಅಂತ ನೋಡ್ತೀವಿ, ಅದು ಗ್ಲಾಸ್ ಅಂತ ಅನ್ಸ್ಬಿಡುತ್ತೆ. ಆ ಗ್ಲಾಸ್ ಹಿಂದೆ ಇರೋದು ಇದು ಮರಳು ಅಂತ ಅನ್ನೋದು ನಮ್ಗೆ ತಕ್ಷಣದಲ್ಲಿ ಹೊಳೆಯೋದೇ ಇಲ್ಲ. ಸೊ ನಾವು ಇದೇನು ವಿಜ್ಞಾನಮಯ ಕೋಶ ಅಂದ್ರೆ ನಾನ್ ಈ ದೇಹ, ನಾನ್ ಈ ಮನಸ್ಸು ಅಂತ ಅನ್ನೋದ್ರಲ್ಲೇ ಇರ್ತೀವಿ. ಸೊ ಆತ್ಮ ಅನ್ನೋದಕ್ಕೆ ಹೋಗ್ಬೇಕಾದ್ರೆ ಅದನ್ನೇ ಆ ಮರಳನ್ನ ಒಂದು ಕನ್ನಡಿಯಾಗಿ ಕನ್ವರ್ಟ್ ಮಾಡ್ಬೇಕಾರೆ, ಅಷ್ಟು ಮಾಡ್ಬೇಕಾರೆ 3000 ಡಿಗ್ರಿ ಹೀಟ್ ಮಾಡ್ಬೇಕಾರೆ ಅದು ಅವಾಗ ಕನ್ವರ್ಟ್ ಆಗುತ್ತೆ ಗ್ಲಾಸ್ ಆಗಿ, ಆಮೇಲೆ ಮಿರರ್ ರಿಫ್ಲೆಕ್ಟಿಂಗ್ ಇದು ಸರ್ಫೇಸ್ ಆಗುತ್ತೆ. ಇಲ್ಲಿ ನಾವು ಇದು ಆಟೋಮ್ಯಾಟಿಕ್ ಆಗಿ ಎಷ್ಟು ಪವರ್ಫುಲ್ ಆತ್ಮ ಅಂತಂದ್ರೆ, ಈ ಚಿದಾಭಾಸಕ್ಕೆ ರಿಫ್ಲೆಕ್ಟ್ ಮಾಡ್ತಾನೆ ಇದೆ ಅದು. ಆದ್ರೆ ಅದ್ರ ಪವರ್ಫುಲ್ ನಾವು ತಗೊಂಡಿಲ್ಲ, ಬಿಕಾಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅದು ಪ್ಲೇನ್ ಆಗಿಲ್ಲ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಸರಿಗೇ ಇಲ್ಲದೆ ಇರೋದ್ರಿಂದ ನಾವು ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಅದು ಕರೆಕ್ಟ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅಂದ್ರೆ ಈ ಒಂದು ಆತ್ಮನೇ ಫುಲ್ ರಿಫ್ಲೆಕ್ಟ್ ಆಗ್ಬೇಕು, ಅದಕ್ಕೆ ನಾವು ಅವಕಾಶ ಕೊಡ್ತಿಲ್ಲ. ಯಾಕಂದ್ರೆ ನಮ್ಮ ವಾಸನ ಸಂಸ್ಕಾರ ಅವೆಲ್ಲ ಬಂದ್ಬಿಟ್ಟಿದೆ, ನಮ್ದು ಎಲ್ಲ ಹೋಗ್ಬೇಕಲ್ಲ. ಅದರಿಂದ ಸೊ ಅವೆಲ್ಲ ನಮ್ ಈಗೋ ಅನ್ನೋದು ಡ್ರಾಪ್ ಆದಾಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕ್ಲಿಯರ್ ಆಗತ್ತೆ. ಅದರಿಂದ ಪ್ರತಿಫಲನ ಚೆನ್ನಾಗಿ ನಮ್ಮ ಒಂದು ಪ್ಯೂರಿಟಿ, ಕ್ಲಾರಿಟಿ ನೀವು ಹೇಳಿದ್ರಲ್ಲ ಆತರ ಅದು ಬಂದಾಗ ವೆರಿ ಸ್ಮಾಲ್ ಒಂದು ಅಜ್ಞಾನ ಡ್ರಾಪ್ ಆಗ್ತಾ ಹೋಗುತ್ತೆ, ಜ್ಞಾನ ಕಡೆ ಹೋಗ್ತಾ ಹೋಗುತ್ತೆ. ಅವಾಗ ನಮ್ದು ಅದೇ ಸ್ಪಿರಿಚುವಲ್ ಪಾತ್ ಪ್ರೋಗ್ರೆಸ್ ಆಗತ್ತೆ. ಸೊ ಈ ಒಂದು ಇದ್ರಲ್ಲಿ ಸ್ಯಾಂಡ್ ಕನ್ವರ್ಟ್ಸ್ ಟು ಗ್ಲಾಸ್ ಅಂಡ್ ದೆನ್ ಟು ಮಿರರ್ ಅಂತಂದಾಗ ಅದು ಎಷ್ಟು ಚೆನ್ನಾಗಿದೆ. ಆ ಒಂದು ಎಕ್ಸಾಂಪಲ್ ಸಾಕು. ನಮ್ಮ ಲೈಫ್ ನಾವು ಎಷ್ಟು ಡಿಗ್ರೀಸ್ ಹೀಟ್ ಮಾಡ್ಬೇಕು ನಮ್ಮದನ್ನ ನಾವು, ನಮ್ಮ ಮನಸ್ಸಾಗ್ಲಿ, ವಿಜ್ಞಾನಮಯ ಕೋಶದ ಬುದ್ಧಿ ಆಗ್ಲಿ, ಆ ಪರ್ಫೆಕ್ಟ್ ಅಥವಾ ದಿ ಎಸೆನ್ಷಿಯಲ್ ನೇಚರ್ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಇನ್ ಎಷ್ಟು ಮಟ್ಟಿಗೆ ನಾವು ಅದನ್ನೇ ಮಾಡ್ಬೇಕು. ಆ 3000 ಡಿಗ್ರಿ ಹೋಗ್ಬೇಕು ಅಂದ್ರೆ ನಾವು ಇನ್ನಷ್ಟು ಮಟ್ಟಿಗೆ ಸಾಧನೆ ಇದೆ. ಆ 3000 ಡಿಗ್ರಿ ಸೆಂಟಿಗ್ರೇಡ್ ಅದು ಹೀಟ್ ಆಗೋ ತರ ನಮ್ದು ಬರ್ನ್ ಆಗಿ ಈಗೋ ಅದೆಲ್ಲ, ಅವಾಗ ನಮ್ಗೆ ಅನಾತ್ಮ ವಿವೇಕ ಗೊತ್ತಾಗಕ್ ಸಾಧ್ಯ ಅನ್ಸುತ್ತೆ. ನಮ್ಮಲ್ಲಿ ಮರದ ಮೇಲೆ 3000 ಡಿಗ್ರಿ. ಈಗ ನಮ್ಮಲ್ಲಿರೋ ಇದು ಹೋಗ್ಬೇಕಂದ್ರೆ ಎಷ್ಟು ವಾಸನೆಗಳು, ರಾಗದ್ವೇಷಗಳು, ಎಷ್ಟೆಷ್ಟು ಜನ್ಮಗಳಿಂದ ಬಂದಿರೋ ಎಲ್ಲ ಹೋಗ್ಬೇಕಂದ್ರೆ ಅದು ಏನು ಎಷ್ಟು ಮಾಡ್ಬೇಕು ಇನ್ನ. ಮರಳಿಗೆ 3000 ಡಿಗ್ರಿ ಬಟ್ ಗುರು ಕೃಪೆ ಮತ್ತೆ ಸತ್ಸಂಗದಿಂದ ತಕ್ಕ ಮಟ್ಟಿಗೆ ಆಗತ್ತೆ ಅಲ್ವಾ ಮೇಡಮ್? ಅವೆರಡೇ ದಾರಿ ನಮ್ಗೆ ಗೊತ್ತಿರೋ ಹಾಗೆ. ಗುರು ಕೃಪೆ, ಅದೇ ಹೌದು ಕರೆಕ್ಟ್. ಬಟ್ ಅದಕ್ಕೆ ಎಷ್ಟು ಅಡ್ಡಿಗಳು ಬರ್ತಾ ಇರತ್ತೆ. ಅದಕ್ಕೆ ಗುರುಜಿ ಆದಷ್ಟು ರಾಗದ್ವೇಷಗಳು ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಒಂದು ಕ್ರಿಯಾ ಯೋಗದ್ದು ಏನೇನೋ ಟೆಕ್ನಿಕ್ಸ್ ಪಾಪ, ಅಂದ್ರೆ ಏನೇನೋ ಅಂದ್ರೆ ಮೆಡಿಟೇಷನ್, ಧ್ಯಾನ, ಸಹಜ ಸಮಾಧಿ ಇದೆಲ್ಲ ಪಾಪ ಮಾಡ್ತಾ ಇರೋದು ನಮ್ಮ ರಾಗದ್ವೇಷಗಳು ಕಂಟ್ರೋಲ್ ಇರ್ಲಿ, ಸಾಕ್ಷಿಯಾಗಿ ನಾವು ಅಬ್ಸರ್ವ್ ಮಾಡಕ್ಕೆ ಸಾಧ್ಯ ಆಗ್ಲಿ ಅಂತ ಎಲ್ಲಾ ಮಾಡ್ತಾ ಇದಾರೆ ಪಾಪ. ಅದೇ ನಾವು ಹೂ ಆಮ್ ಐ ಅಂತ ಅಂದ್ಬಿಟ್ರೆ ಅರ್ಥ ಆಗಲ್ಲ ನಮ್ಗೆ. ಏನು ರಾಗ ದ್ವೇಷ ಇರ್ಲಿ ಅಥವಾ ಏನೇ ಇರ್ಲಿ,
ಈಗ ನನ್ನಲ್ಲಿರೋಂತ ಒಂದು ಥಾಟ್ ಅನ್ನ ನಾವು ಹಳೇದ್ ಏನೋ ಬ್ಯಾಕ್ಲಾಗ್ ಅಥವಾ ಪಾಸ್ಟ್ ಅಲ್ಲಿ ನಡೆದಿರೋಂತ ಒಂದು ಇನ್ಸಿಡೆಂಟ್ ನನ್ಗೆ ತುಂಬಾ ಅದು ಹಿಂಸೆ ಮಾಡ್ತಿದೆ ಅಂತಂದ್ರೆ ಆ ಥಾಟ್ ಗಳೆಲ್ಲ ತೆಗ್ದು ಹಾಕ್ಬಿಡಿ ಅಂತಂದು ಒಂದು ಲೇಟೆಸ್ಟ್ ವಿಡಿಯೋಲಿ ಅದು ಮೆಡಿಟೇಷನ್ ವಿಡಿಯೋಲಿ ಮಾಡಿ ಹೌದು, ತುಂಬಾ ಚೆನ್ನಾಗಿದೆ ಅದು. ಅಂದ್ರೆ ಬಿಗಿನರ್ಗೆ ನಮ್ಗೆ ಇಮೋಷನ್ಸ್ ಕಂಟ್ರೋಲ್ ಆಗಿಲ್ಲ, ಆಮೇಲೂ ಆಗಲ್ಲ ಅಂತ ಅಟ್ಲೀಸ್ಟ್ ಇನ್ ದಿ ಪ್ರಾಸೆಸ್ ಆಫ್ ಕ್ಲೀನಿಂಗ್ ಇದೆಯಲ್ಲ ಅವಾಗ ನಮ್ಗೆ ಓ ಹೌದಲ್ವಾ ನಮ್ಗೆ ಇಲ್ಲಿ ಇದಿದೆ ಅದಿದೆ, ಫಸ್ಟ್ ಏನು ಇಲ್ಲ ಅನ್ಸ್ಬಿಡತ್ತೆ. ಯಾವ ಜಲಸಿ ಇರ್ಬೋದು ಅದನ್ನೆಲ್ಲ ತೆಗ್ದು ಹಾಕ್ಬಿಡಿ, ಕೋಪ ಇರ್ಬೋದು ಎಲ್ಲ ತೆಗ್ದು ಹಾಕ್ಬಿಡಿ ಅಂತ ಹೇಳ್ತಾರೆ. ಒಂದೊಂದು ಥಾಟ್ ತರ ತೆಗೆದ್ಬಿಟ್ಟು ಹಾಕ್ಬಿಡಿ, ಗುರುಜಿ ಪಾದಕ್ಕೆ ಹೂವಿನ ತರ ಅರ್ಪಿಸ್ಬಿಡಿ ಅಂತಂತಾರೆ. ಏನು ಇಲ್ಲ ಅನ್ಸುತ್ತೆ ಫಸ್ಟ್, ಆಮೇಲೆ ಎಲ್ಲ ಬಂದ್ಕೊಂಡು ಹೋಗುತ್ತೆ. ಅದು ಇನಿಷಿಯಲಿ ಆ ಎಮೋಷನಲ್ ಕ್ಲಿಯರೆನ್ಸ್ ಅಂತ ಅನ್ನೋದು ಎಷ್ಟು ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದಾರೆ ಅಂದ್ರೆ, ಈ ನಮ್ಗೆ ವಿವೇಕ ಇರೋಲ್ವಲ್ಲ, ಹಳೆದನ್ನ ಇಟ್ಕೊಂಡು ಬಂದಿರ್ತೀವಿ, ವಿಜ್ಞಾನಮಯ ಕೋಶ ಈ ಬುದ್ಧಿಲಿ ಇದು ಬೇಡ ನನ್ಗೆ, ಈ ಚಿತ್ತದಲ್ಲಿ ಇಟ್ಕೋಬೇಡ ಅಂತ ಅನ್ನೋದು ನಮ್ಗೆ ಅದು ರಿಮೈನ್ಸ್ ಇರತ್ತಲ್ಲ, ಗಿಲ್ಟ್ ಆಗ್ಲಿ ಅಥವಾ ಏನೋ ಒಂದು ಅದಕ್ಕೆ ಲಿಂಕ್ ಆಗಿರೋದು ಇರುತ್ತೆ. ಸೊ ಅದನ್ನೆಲ್ಲ ಹೋಗ್ಸಕ್ಕೋಸ್ಕರ ಎಷ್ಟು ಚೆನ್ನಾಗಿ ಆ ಮೆಡಿಟೇಷನ್ ಇವಾಗ ಕೊಟ್ಟಿದ ಹೊಸದು ಲೇಟೆಸ್ಟ್ ಅದು ತುಂಬಾ ಚೆನ್ನಾಗಿದೆ ಅದು. ಹೌದು, ಆಮೇಲೆ ಗುರುವಿನ ಪಾದಕ್ಕೆ ಹೂವ ಅರ್ಪಿಸ್ದಂಗೆ ಅರ್ಪಿಸ್ಬಿಡಿ ಅಂತ ಹೇಳ್ತಾರಲ್ಲ, ವಿವೇಕ ವೈರಾಗ್ಯ. ಸೊ ಅದರ ಪ್ರತೀಕ ಸಂಕೇತಕವಾಗಿ ಇಟ್ಕೊಂಡು ತುಂಬಾ ಚೆನ್ನಾಗಿ. ನನ್ ಬುದ್ಧಿ ಎಲ್ಲ ಏನೋ ಮಂಡು ಹಿಡ್ದಿರೋ ಚಾಕು ತರ ಆಗ್ಬಿಟ್ಟಿದೆ, ಅದನ್ನ ಇವಾಗ ಉಜ್ಜಿ 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 ಶಾರ್ಪ್ ಮಾಡ್ಬೇಕಾಗಿದೆ. ಎಷ್ಟೊಂಥರ ಇದೆಲ್ಲ ಇರುತ್ತೆ, ಮಂಡಾಗ್ತಾ ಇರುತ್ತೆ, ಅದೇ ಬರೋದು. ಅದಕ್ಕೆ ಅಲ್ವಾ ಅದ್ ಫುಲ್ ಶಾರ್ಪ್ ಆಗೋ ತನಕ ಉಜ್ತಾನೆ ಇರಿ ಅದು. ಈಗ ನಮ್ ಧ್ಯಾನ ಮಾಡೋದು ಬೇರೆ ಬೇರೆ ಕ್ರಿಯೆಗಳೆಲ್ಲ ಮಾಡ್ತಾ ಇರೋದು ಯಾಕೆ, ಅದೆಲ್ಲ ಶಾರ್ಪ್ ಮಾಡ್ಕೊಳಕ್ಕೇನೆ ಅದ್ ನಡೀತಾ ಇರೋದು. ಸ್ವಲ್ಪ ಸಮಾಧಾನಕ್ಕೆ ಬರ್ತಾ ಇರ್ಬೇಕು, ಮತ್ತೆ ವಾಪಸ್ ಬರ್ತಾ ಇರ್ತೀವಿ, ಮತ್ತೆ ಗೊತ್ತಾಗ್ತಾ ಇರುತ್ತೆ. ಹೀಗೆ ನಾವು ಸಹಜ ಸಮಾಧಿ, ಎಚ್ಚರದಲ್ಲಿ ಸಹಿತ ಸಮಾಧಿ ಅಂತ ಬರ್ಬೇಕಾದಾಗ ಪೂರ್ಣವಾಗಿ ನಮ್ಗೆ ಜ್ಞಾನ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಲ್ಲ, ಅದಕ್ಕೇನೆ ಓಪನ್ ಐ ಮೆಡಿಟೇಷನ್ ಹೇಳ್ಕೊಡ್ತಾ ಇದಾರಲ್ಲ, ಅಲ್ಲಿ ಓಪನ್ ಐ ಮೆಡಿಟೇಷನ್ ಬಂದ್ಬಿಡ, ಅಂದ್ರೆ ಎಚ್ಚರದವಾಗಿದ್ದಾಗ್ಲೇ ನಾವು ಹೇಗಿರಬೇಕು, ಶಾಂಭವಿ ಮುದ್ರಾ ಆಗ್ಲಿ ಯಾವುದೇ ಹೇಗಾರು ಆಗ್ಲಿ ಅಂತ ಥಾಟ್ಸ್ ಕಂಟ್ರೋಲ್ ಬರ್ಬೇಕು. ಮನೋ ನಾಶ ಆಗ ಲೆವೆಲ್ಗೆ ಬರ್ದಿರ ಇದ್ರು ಮನೋ ಲಯ ಆಗೋದಿಕ್ಕಾರು ಹೇಗೆ ಅನ್ನೋದು ಒಂದೊಂದು ಆಗತ್ತೋ ಒಂದು ಟೆಕ್ನಿಕ್ಸ್. ಹೂ ಆಮ್ ಐ ಅಂತ ಅವ್ರದ್ದು ಡೈರೆಕ್ಟ್ ಸೆಲ್ಫ್ ಎನ್ಕ್ವೈರಿ ರಮಣ ಮಹರ್ಷಿ ಇದ್ರೆ, ಗುರುಜಿ ಒಂದೊಂದೊಂದೊಂದು ಹೇಗ್ ಮಾಡೋದು ಈ ಒಂದು ಇದನ್ನ ಅಂತ ಅಂದ್ಬಿಟ್ಟು ಎಷ್ಟು ಸಿಂಪ್ಲಿಫೈ ಮಾಡಿ ಕೊಡ್ತಾ ಇದಾರೆ. ಅದನ್ನ ನಾವು ಥ್ರೂಔಟ್ ದಿ ಡೇ ಅಪ್ಲೈ ಮಾಡ್ಬಿಟ್ರೆ ನಾವು ಖಂಡಿತ ಸಹಜ ಸಮಾಧಿಲಿ ಯಾವಾಗ್ಲೂ ಇರ್ಬೋದೇನೋ. ಅಷ್ಟು ಮಟ್ಟಿಗೆ ನಾವು ಸಾಧನೆ ಮಾಡ್ಬೇಕು. ಕೋಪ ಬಂದ ತಕ್ಷಣ ಯಾರಿಗ್ ಕೋಪ ಬಂತು, ಕಾಂತಿಗ್ ಬಂತ, ಇದಕ್ ಬಂತ ಕೇಳ್ಕೊಂತ ಇರ್ಬೇಕು. ತುಂಬಾ ಸಂತೋಷ ಬಂದಾಗ್ಲು ಯಾರಿಗ್ ಬಂದಿದ್ ಸಂತೋಷ, ಯಾಕೆ ಸಂತೋಷ ಅಂತ ಇದೆ, ಎಲ್ಲದನ್ನು ಯಾರಿಗ್ ಬಂತು ಅಂತ ಕೇಳ್ಕೊಂಡ್ ಪ್ರಶ್ನೆಗಳು ಹೋಗ್ತಾ ಇದ್ದಾಗ ಇದು ಯಾವುದು ನನ್ಗಲ್ಲ. ಸೊ ಉದಾಹರಣೆ ಅಂತ ಇದೇ ತರ ವಿಷಯಗಳೇ, ಇದೆಲ್ಲ ಫುಲ್ ಇರೋದೆಲ್ಲ ಅದೇ ತರ ವಿಷಯಗಳೇ. ಅದೇ ತರಾನೇ ಎಲ್ಲ ಎಕ್ಸಾಂಪಲ್ಸ್ ಅದೇ ತರ. ಈ ಎಕ್ಸಾಂಪಲ್ಸ್ ಅಂತ ಅಲ್ಲೇ ಬಿಟ್ಬಿಡೋದಕ್ಕಿಂತ ನಮಗೆ ಯಾವ ತರ ಅಪ್ಲೈ ಮಾಡ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ನಾವು ಅಟ್ಲೀಸ್ಟ್ ಟ್ರೈ ಮಾಡ್ತಾ ಹೋಗ್ಬೋದು. ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಟ್ರೈ ಮಾಡ್ತಾ ಹೋಗ್ಬೋದು. ಇವಾಗ ಒಂದು ಸೂರ್ಯ ಆಮೇಲೆ ಚಂದ್ರಂದು ಹೇಳಿದ್ರು, ಅದು ರಿಫ್ಲೆಕ್ಷನ್ ಅಂತಂದ್ರು. ಆ ರಿಫ್ಲೆಕ್ಷನ್ ಅಂತಂದ್ರೆ ಏನು, ಫಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ನನ್ಗೆ ಆತ್ಮ ಇಲ್ವಾ, ಇದೆ, ಬಟ್ ಅದು ನನಗೆ ಚಿದಾಭಾಸ ಅದರಿಂದ ರಿಫ್ಲೆಕ್ಟ್ ಆಗ್ತಿರೋದ್ರಿಂದ ಅಂತ ಅನ್ನೋದು ಅರ್ಥ ಆಗುತ್ತೆ. ನಮ್ಗೆ ಸೂರ್ಯ ಚಂದ್ರ ನೋಡ್ಬಿಟ್ಟಿರ್ತೀವಿ, ಸೊ ನಮ್ಗೆ ಏನ್ ಅಪ್ಲೈ ಆಗತ್ತೆ ಅಂತ ಅನ್ನೋದನ್ನ ಕಡೆ ಗಮನ ಕೊಟ್ಟಾಗ ನಾವ್ ಹೇಗಿವೆಯೋ ಇದು ರಿಫ್ಲೆಕ್ಷನ್, ನಾನ್ ಒರಿಜಿನಲ್ ಸೂರ್ಯಕ್ಕೆ ಹೋಗೋಣಪ್ಪ ಅಂತ ಅನ್ನೋದಾರ ಒಂದು ಥಾಟ್ ಬರುತ್ತೆ. ರಚಿತಾ ಅವ್ರದ್ದು ಏನೋ ಲಾಗೌಟ್ ಆದ್ರ ಅಥವಾ ಇದ್ರೊಳಗೆ ವಿವೇಕ ಚೂಡಾಮಣಿಲಿ ಒಂದು ಪ್ರತಿಬಿಂಬವಾದ ಅಂತ ಒಂದು ತಿಳಿಸಿದ್ದಾರೆ. ಹೇಗೆ ಅದು ಪ್ರತಿಬಿಂಬ ಅಂತ ರಿಫ್ಲೆಕ್ಷನ್ಗೆ ಹೇಗೆ ಅದು ಅಂತ ಉಪನಿಷತ್ ಸಿದ್ಧಾಂತದ ಮೇಲೆ ಒಂದು ಹೇಳಿದ್ದಾರೆ. ನಾನು ಅದನ್ನ ಓದ್ತೀನಿ. ಅದು ಇದ್ರೊಳಗೆ ಬರುತ್ತೆ, ವಿಜ್ಞಾನಮಯ ಕೋಶದಲ್ಲೇ ಬರುವಂತ ವಿಷಯ. ಅದು ಈ ಸರ್ವಶಕ್ತನಾದ ಚಿತ್ ಸ್ವರೂಪವು ನಮ್ಮೊಳಗೆ ಇರುವುದರಿಂದಲೇ ನಾವು ಜೀವಂತವಾಗಿರುವುದು. ಇದು ನಮ್ಮೊಳಗೆ ಮಾತ್ರವಲ್ಲ, ಎಲ್ಲಾ ಕಡೆಗಳಲ್ಲೂ ವ್ಯಾಪಕವಾಗಿದೆ.
ಈ ಚಿತ್ ರೂಪದ ಪ್ರತಿಬಿಂಬವು ನಮ್ಮ ಆಲೋಚನೆಗಳಲ್ಲಿ ಕಾಣಿಸಿಕೊಂಡಾಗ ನಮಗೆ ಕರ್ತೃತ್ವಾಭಿಮಾನ ಉಂಟಾಗುತ್ತದೆ. ಬುದ್ಧಿಲಿ ಅದು ಬಂದ ತಕ್ಷಣ ಬೆಳಕಲ್ಲಿ ನಮ್ಗೆ ಆ ವೃತ್ತಿಗಳು ಉಂಟಾಗತ್ತಲ್ಲ, ಅದನ್ನು ಹೇಳ್ತಾರೆ. ಇದರಿಂದಲೇ ವ್ಯಕ್ತಿತ್ವದ ಭಾವನೆ ನಮ್ಮಲ್ಲಿ ಉನ್ನತವಾಗುವುದು. ನಾನು ಕರ್ತೃ ಎಂಬ ಅಭಿಮಾನ ಎಲ್ಲಿ ಇರುವುದಿಲ್ಲವೋ ಅಲ್ಲಿ ವ್ಯಕ್ತಿತ್ವವಿಲ್ಲ. ಅಂದ್ರೆ ಅದಕ್ಕೆ ಅದೇ ಹೇಳೋದು, ಕರ್ತೃತ್ವ ಬಿಟ್ಟಾಗ ನಮ್ಗೆ ಆ ಬೆಳಕು ಕ್ಲಿಯರ್ ಆಗಿ ಕಾಣಿಸತ್ತೆ ಅಂತ ಹೇಳಿ. ಅದಕ್ಕೇನೆ ಉಪನಿಷತ್ತುಗಳಲ್ಲಿ ಈ ಸಿದ್ಧಾಂತವನ್ನು ಪ್ರತಿಬಿಂಬವಾದ ಎನ್ನುತ್ತಾರೆ ಅಂತ ಹೇಳಿ. ಅವಳ ವೃತ್ತಿಗಳು ಬರುತ್ತೆ, ನಾವು ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿ. ಕರ್ತೃತ್ವ ಇಟ್ಕೊಂಡು ನಾವು ಆ ಬುದ್ಧಿನ ಉಪಯೋಗಿಸ್ಕೋತೀವ, ಕರ್ತೃತ್ವ ಬಿಟ್ಟು ಆ ಬುದ್ಧಿನ ನಾವು ಉಪಯೋಗಿಸ್ಕೋತೀವ ಅಂತ ಹೇಳಿ. ಸೊ ಕರ್ತೃತ್ವ ಬಿಟ್ಟಾಗ ಏನಾಗುತ್ತೆ, ನೇರವಾಗಿ ಅದು ಆ ಬೆಳಕು ತನ್ನ ಕಾರ್ಯಗಳನ್ನ ಮಾಡ್ಕೊಂಡ್ಬರುತ್ತೆ. ಕರ್ತೃತ್ವ ಅಂತ ನಾನು ಇಟ್ಕೊಂಡಾಗ ಇದೆ ಬುದ್ಧಿ ಮನಸ್ಸು ದೇಹ ಅಂತೆಲ್ಲ ಬಂದಾಗ ಕರ್ತ ಜ್ಞಾತ ಭೋಕ್ತ ಎಲ್ಲ ಬರುತ್ತೆ. ಅವಾಗ ಏನಾಗುತ್ತೆ, ನಾವು ಮತ್ತೆ ಅದೇ ಹೇಳಿದ್ರಲ್ಲ ಕರ್ಮ ಫಲ ಅನ್ನೋದು. ಸೊ ನಾವು ಇವನ್ನೆಲ್ಲ ಹೇಗೆ ಉಪಯೋಗಿಸ್ತಾ ಇದ್ದೀವಿ ಅಂತ. ಅದ್ರೊಳಗೆ ಗುರುಚಿ ನೋಡಿ ಹೇಳ್ತಾರೆ, ಒಂದ್ ಕಡೆ ಅನ್ನಮಯ ಎಲ್ಲ ಹೇಳ್ತಾರೆ, ಈ ಕಡೆ ಅನ್ನಮಯ ಆತ್ಮ, ಪ್ರಾಣಮಯ ಆತ್ಮ, ಮನೋಮಯ ಆತ್ಮ ಅಂತ ಹೇಳ್ತಾರೆ. ಸೊ ನಾವ್ ಯಾವಾಗ ಅದೆಲ್ಲವೂ ಆತ್ಮನ ಚೈತನ್ಯ ಬೆಳಕಿನಿಂದಲೇ ಇವೆಲ್ಲ ನಡೀತಾ ಇದೆ ಅನ್ನೋ ಒಂದು ಜ್ಞಾನಕ್ಕೆ ನಾವು ಬಂದಾಗ ಅವಾಗ ಏನಾಯ್ತು, ಇವೆಲ್ಲ ಹೋಗತ್ತೆ ಅಂತ ಹೇಳಿ. ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ವಿವೇಕ ಚೂಡಾಮಣಿ ಬುಕ್ಕಲ್ಲೇ ಓದ್ತಾ ಇದ್ದಂಗೆ ನನ್ಗೆ ಅದು ಪ್ರತಿಬಿಂಬವಾದ ಅನ್ನೋದು ಹೇಗೆ ಅನ್ನೋದು ಒಂದು ಅಲ್ಲಿ ಏನು ಇಲ್ವೇ ಇಲ್ಲ. ಅಲ್ಲಿ ಅದು ಗೊತ್ತಿರ್ಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಪ್ರತಿಬಿಂಬವಾದ ಅಂತದ್ದು. ಅಲ್ಲ, ಅದು ಆಕ್ಚುಲಿ ಕರೆಕ್ಟೇ. ಅದು ರಿಫ್ಲೆಕ್ಷನ್ ಪದ, ಅದಕ್ಕೆ ಅದಿದೆ ಒಂದು ಏನು ಆಗಿ ಕನ್ನಡಿದ ಹೇಳಿದ್ರಲ್ಲ ನೀವು, ಹಾಗೇನೆ ಅದು. ಪ್ರತಿಬಿಂಬದಲ್ಲಿ ನಾವು ಹೇಗೆ ನೋಡ್ಕೊಂತೀವಿ ಅಂತ ಆಕ್ಚುಲಿ ಅಲ್ಲಿ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ. ಆತ್ಮಕ್ಕೆ ಏನಾದ್ರು ರೂಪ ಇದೆಯಾ ನೀವು ನೋಡ್ಕೊಳಕ್ ಕನ್ನಡಿಯಲ್ಲಿ? ನೀವು ಆತ್ಮಕ್ಕೆ ಯಾವ್ದೇ ರೂಪ ಇಲ್ಲ. ಕನ್ನಡಿ ಏನ್ ನೋಡ್ಕೋತೀರಾ ನೀವಲ್ಲಿ? ಹಾಗಾಗಿ ಅದೆರಡು ಇಲ್ಲ ಅನ್ನೋದೇ ಲಾಸ್ಟ್ ಕಾನ್ಸೆಪ್ಟಿಗೆ ಬರ್ತಾರೆ ಅವರು. ಯಾವ ಪ್ರತಿಬಿಂಬ ನೋಡ್ಕೋತೀರಪ್ಪ? ನಾನು ಏನ್ ನೋಡ್ಕೋತೀನಿ? ನನ್ನ ದೇಹ ನೋಡ್ಕೋತೀನ ಕನ್ನಡಿಯಲ್ಲಿ? ನಾನು ಆತ್ಮ ಅಂದಾಗ ನಾನು ಏನ್ ನೋಡ್ಕೊಳಕ್ ಸಾಧ್ಯ? ನನ್ಗೆ ಏನ್ ಕಾಣುತ್ತೆ ಅಲ್ಲಿ? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇದು ನಿಜವಾಗ್ಲು ಪ್ರತಿಬಿಂಬ ಅಂತಂದ್ರೆ ನನ್ನ ಒಳ್ಳೆತನ ಇರಬಹುದು, ಅದು ಪ್ರತಿಬಿಂಬಿಸ್ತಲ್ವಾ. ನಾನು ಇವಾಗ ನನ್ನ ದೇಹ ಅಲ್ಲ, ಮನಸ್ಸಲ್ಲ, ಅಂದ್ರೆ ಮನಸ್ಸಲ್ಲಿ ಇರುವಂತ ಇಮೋಷನ್ಸ್ ಅಂತ ಬರುತ್ತೀಗ. ಈಗ ಮನಸ್ಸೇ ಇವಾಗ ಒಂದು ಅಡ್ಡ ಆಗಿರೋದ್ರಿಂದ ನಮ್ಗೆ ಪ್ರತಿಬಿಂಬ ಅಂತಂದ್ರೆ ನನ್ನ ಮುಖ ಅಂತ ಬರ್ಬೇಕಾ ಬರಲ್ಲ. ಮೇಡಮ್ ಹೇಳ್ತಾರೆ, ಅವರು ಹೇಳ್ತಾ ಇರೋದು ಫೈನಲ್ ಹಂತದ ಹೇಳ್ತಾ ಇದ್ದಾರೆ. ಇವಾಗ ನಾವು ಪ್ರತಿಯೊಂದು ಇವಾಗ ಫಸ್ಟ್ ಸಾಕ್ಷಿ ಅಂತ ಹೋಗ್ತೀವಲ್ವಾ, ನಾನ್ ಸಾಕ್ಷಿ ಇದೆಲ್ಲದಕ್ಕೂ ಅಂತ. ದೇಹಕ್ಕೂ ನಾನು ಸಾಕ್ಷಿ, ಮನಸ್ಸಿಗೂ ನಾನು ಸಾಕ್ಷಿ, ಬುದ್ಧಿಗೂ ನಾನು ಸಾಕ್ಷಿ ಅಂತ ಒಂದು ಹಂತಕ್ಕೆ ಹೋಗ್ತೀವಿ. ಆಮೇಲೆ ಸಾಕ್ಷಿತ್ವವೂ ಇಲ್ಲ ಅಂತ ಹೋಗ್ತೀವಿ. ಅಂದ್ರೆ ಏನೇನ್ ಕಾಣ್ತಾ ಇದೆಯೋ ಅದೆಲ್ಲವೂ ಮಿಥ್ಯ ಅಂತ ಆದಾಗ, ನೋಡೋದಕ್ಕೆ ಏನೂ ಇಲ್ಲ ಅಂತಾದಾಗ ನಾನು ಸಾಕ್ಷಿಯೂ ಅಲ್ಲ ಅಂತ. ಹಾಗಾದಾಗ ಅಂದ್ರೆ ನೋಡಕ್ ಏನಿಲ್ಲ ಅಲ್ಲೇ. ಯಾಕೆ ಅಂದ್ರೆ ಈ ಒಂದು ಬ್ರಹ್ಮ ಸ್ವರೂಪ, ಸಚ್ಚಿತ್ ಆನಂದ ಸ್ವರೂಪ ಏನಿದೆ ಅದಕ್ಕೆ ಯಾವುದೇ ಬಣ್ಣ ಆಕಾರ ಎಂಥದೂ ಇಲ್ಲ. ಹಂಗಿದ್ದ ಮೇಲೆ ಏನನ್ನು ನೋಡುತ್ತಾರೆ? ಅದಕ್ಕೆ ನೋಡಕ್ ಏನಿಲ್ಲ. ಆ ತರಹ ಆ ದೃಷ್ಟಿನಲ್ಲಿ ಅವ್ರು ಹೇಳಿದ್ರು, ನೋಡಕ್ ಏನಿಲ್ಲದೆ ಇರೋದ್ರಿಂದ ಅದು ಅದ್ರ ಪಾಡ್ಗಾದ್ರೆ ಸುಮ್ಮನೆ ಇರುತ್ತೆ ಅಷ್ಟೇ ಫೈನಲ್ ಹಂತದಲ್ಲಿ. ಬಟ್ ಈ ಲೆವೆಲ್ನಲ್ಲೆಲ್ಲ ಪ್ರತಿಬಿಂಬ ಇದೆ, ಅದು ಅಹಂ ಇದಂ ಇದೆ. ಆ ಹಂತದಿಂದಲೇ ಹೋಗ್ಬೇಕು ನಾವು, ಇನ್ನೇನು ಚಾಯ್ಸ್ ಇಲ್ಲ, ನಾವು ಬಂದಾಗ್ಬಿಟ್ಟಿದೆ ಈಗ. ಹಾಗಾಗಿ ಈ ಇದಂ ಅನ್ನೋದು ಏನು ಅನ್ನೋದನ್ನ ಕ್ವೆಶ್ಚನ್ ಮಾಡಿಕೊಂಡು ಆ ಇದಮ್ಗೆ ಇದು ಸೇರುತ್ತೆ ಅನ್ನೋದನ್ನ ತಗೊಂಡೋಗಿ ಇದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಈ ಸರ್ಕಸ್ ಎಲ್ಲ ಇನ್ನು ಮಾಡ್ಬೇಕಾಗಿದೆ. ಸ್ಲೋ ಈ ಸತ್ಸಂಗದಲ್ಲಿ ನಾವು ಈ ಹೊರಗಡೆ ಇರೋ ವಸ್ತು ಅನ್ನೋದು ಬಿಟ್ಟು ನಮ್ಮ ದೇಹ ಮನಸ್ಸು ಬುದ್ಧಿನೇ ಇದಂ ಅಂತ ಅನ್ಕೊಂಡು, ಸೊ ನಾವು ಆತ್ಮ ಅಂತಂತ ಅಲ್ಲಿ ನಿಲ್ಲೋದು ನಾವು ಕಲಿಬೇಕಾಗಿರೋದು. ಇದು ಕಲಿಯೋದೇ ನಮ್ಗೆ, ಯಾಕಂದ್ರೆ ಇಷ್ಟು ವರ್ಷ ಬಂದ್ಬಿಟ್ಟಿರೋದ್ರಿಂದ
ಕಲ್ತಿರೋದನ್ನ ಬಿಟ್ಕೊಂಡು ಹೋಗ್ಬೇಕಲ್ವಾ. ಅದೇ ಈಗ ಹುಟ್ಟಿದ ಮಗುನ ಇದೇ ತರ ನಾವು ಕರ್ಕೊಂಡ್ ಬಂದ್ಬಿಟ್ರೆ ಅದ್ ಸಾಧ್ಯನಾ ಅನ್ಸುತ್ತೆ. ಈ ರೀತಿಯಾಗಿ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಆದ್ರೂ ನಮ್ಗೆ ಸೊಸೈಟಿ ಅನ್ನೋದೊಂದು ಬಂದ್ಬಿಡುತ್ತಲ್ವಾ. ಆಗಲ್ಲ, ಅದಾಗಲ್ಲ. ಅದಕ್ಕೆ ಅವಾಗೆಲ್ಲ ಹಿಂದೆ ಎಲ್ಲ 8 ವರ್ಷಕ್ಕೆಲ್ಲ ಗುರುಕುಲಕ್ಕೆ ಕಳಿಸ್ತಿದ್ರಲ್ಲ, ಈ ಒಂದು ನಾಲೆಡ್ಜು ಇರ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದ್ರೆ ಇದು ಸಮಾಜದಲ್ಲಿ ಇರ್ಲೇಬೇಕು. ಹಾಗಿದ್ದಾಗ ವ್ಯವಹಾರದಲ್ಲಿದ್ದಾಗ ಇದನ್ನ ನಾನು ಅಂತ ಅಂದ್ಕೊಳ್ಳೇಬೇಕಾಗತ್ತೆ. ಬಟ್ ಈ ಅತಿಯಾದ ವ್ಯಾಮೋಹ, ಅತಿಯಾದ ಅಟ್ಯಾಚ್ಮೆಂಟು ಇದೆಲ್ಲ ಇಲ್ದೇನೆ ಇರೋದಕ್ಕೆ ಸಾಧ್ಯವಾಗತ್ತೆ, ಆ ಒಂದು ಜ್ಞಾನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರೆ. ಅದಕ್ಕೆ ಅವರೆಲ್ಲ ಅವಾಗ ಕೊಡ್ತಿದ್ರು. ಸುಮಾರು ಜನ ಆಗ್ಲೇ ಡೈರೆಕ್ಟ್ ಆಗಿ ಸನ್ಯಾಸಿಗಳಾಗ್ಬಿಡ್ತಿದ್ರು. ಇನ್ ಕೆಲವರಿಗೆ ಈ ವಾಸನೆಗಳಿರೋ ಅಂಥವ್ರು ಓಕೆ, ನಾವು ಗೃಹಸ್ಥರಾದ್ರೂ ಕೂಡ ಈ ಪಂಚಯಜ್ಞಗಳನ್ನೆಲ್ಲ ಮಾಡಿಕೊಂಡು ಒಂದು ಒಳ್ಳೆ ರೀತಿಯ ಧಾರ್ಮಿಕ ಜೀವನವನ್ನು ನಡೆಸಿ ಮುಂದಕ್ಕೆ ನಾವು ಆ ಹಂತಕ್ಕೆ ಹೋಗುವಂಥದ್ದೆಲ್ಲ ಇರ್ತಾ ಇತ್ತು. ಬಟ್ ಅಲ್ಲಿ ಒಂದು ಎಜುಕೇಶನ್ನೇ ಇವಾಗ ನಿಂತೋಗಿರೋದ್ರಿಂದ ಇದು ನಾವು ಇಷ್ಟಿಷ್ಟು ವಯಸ್ಸಾಗಿ ಬಿಳಿ ಕೂದಲಾದ್ಮೇಲೆ ಬರ್ತಾ ಇದ್ದೀವಿ. ಹಿಂದೆ ಗುರುಕುಲದಲ್ಲಿ ಏನ್ ಮಾಡ್ತಾ ಇದ್ರು, ವಿದ್ಯೆ ಕಲ್ತ ಮೇಲೆ ಹೋಗಿ ಗೃಹಸ್ಥನಾಗಿ ನೀನು ವಿದ್ಯೆನ ಬೇರೆಯವ್ರಿಗೆ ಹೇಳ್ಕೊಡು ಅಂತ ಕಳಿಸ್ತಾ ಇದ್ರು. ಅದ್ರೊಳಗೆ ಅವನು ಗೃಹಸ್ಥನಾಗಿರ್ತಾ ಇದ್ದ. ಅದಕ್ಕೋಸ್ಕರನೇ ಅಲ್ವಾ ನಮ್ಮಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಹೇಗೆ ನೀನು ಅದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು, ಕರ್ಮನ ಹೇಗೆ ಮಾಡ್ಬೇಕು, ನೀನು ಎಲ್ಲದಕ್ಕೂ ಒಂದು ಚೌಕಟ್ಟು ಹಾಕಿಟ್ಟಿದ್ದಾರೆ. ಚೌಕಟ್ಟು ಮೀರು ಅಂತ ಎಲ್ಲೂ ಹೇಳೇ ಇಲ್ಲ. ಪ್ರತಿ ಒಂದ್ರೊಳಗೂ ನಿತ್ಯ ಕರ್ಮನ ಹೇಗ್ ಮಾಡ್ಬೇಕು, ಬೇರೆ ಕರ್ಮಗಳು ಹೇಗ್ ಮಾಡ್ಬೇಕು, ಯಜ್ಞ ಯಾಗಗಳು ಹೇಗ್ ಮಾಡ್ಬೇಕು, ಪ್ರತಿ ಒಂದು ವಿಧಿವಿಧಾನಗಳನ್ನ ಪೂರ್ಣವಾಗಿ ಬರ್ದು ಹೇಳಿ ಇಟ್ಬಿಟ್ಟಿದ್ದಾರೆ ಅವರು. ಅದೆಲ್ಲ ನಂತರ ನೀನು ಬಾ, ಏನದು ಗೃಹಸ್ಥಾಶ್ರಮ ಆದ್ಮೇಲೆ ವಾನಪ್ರಸ್ಥಕ್ಕೆ ಹೋಗು, ಆಮೇಲೆ ಸನ್ಯಾಸ ಹೋಗು ಅಂತ ಹೇಳಿ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ದಾರೆ. ಒಂದೇ ಸಲ ಮನುಷ್ಯ ಎಲ್ಲ ಜಯಿಸೋಕ್ಕಾಗಲ್ಲ. ಯಾಕಂದ್ರೆ ಪ್ರಕೃತಿನೇ ಸತ್ವ ರಜಸ್ ತಮಸ್ಸಲ್ಲಿ ಪ್ರಕೃತಿಲೇ ಇರುವಂಥದ್ದು. ನಾವು ಅದು ಆಯಾ ಏಜಿಗೆ ತಕ್ಕಂತೆ ಆಯಾ ಬದಲಾವಣೆಗಳು, ಆ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ತಂತಾನೆ ನಡೀತಾ ಇರುತ್ತೆ. ಯಾವುದನ್ನು ಅಷ್ಟು ಬೇಗ ಜಯಿಸಕ್ ಸಾಧ್ಯ ಇಲ್ಲ. ಪ್ರಕೃತಿ ಮಾಡಿರೋದೇ ಆ ಥರ. ನಾನು ಇದ್ಯಾಕೆ ಹಂಗೆ ಮಾಡಿದೆ, ಇದ್ಯಾಕೆ ಹಿಂಗೆ ಮಾಡಿದೆ ಅಂತ ನನ್ನ ಪ್ರಶ್ನೆ ಕೇಳೋಕ್ಕೆ ನನ್ನಲ್ಲಿ ಯಾವುದೂ ಇಲ್ಲ, ಉತ್ತರನೂ ಸಿಗಲ್ಲ. ಇರೋದೇ ಆ ಥರ, ಪ್ರಕೃತಿ ಇರೋದೇ ಹಾಗೆ ಇರೋದು. ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅದನ್ನು ಹೇಗೆ ಸಾಧ್ಯ ಅದನ್ನು ಜಯಿಸೋದು ಅನ್ನೋದಕ್ಕೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಅನ್ನುವಂಥದ್ದು ಎಲ್ಲದೂ ತಂದಿರುವಂಥದ್ದು ಇಲ್ಲ. ಅಲ್ಲ, ನೀವ್ ಹೇಳ್ದ ಹಾಗೆ ಪ್ರಕೃತಿಲಿ ಇರೋದ್ ಹಾಗೆ ಅಂದ್ರೆ ನಮ್ಮ ನಿಜ ಸ್ವರೂಪ ನಮಗ್ ಗೊತ್ತಾಗಲ್ವಲ್ಲ. ಬೆಳಿತಾ 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 ಬಿಟ್ಕೊಂಡ್ ಬಂದ್ಬಿಡ್ತೀವಲ್ಲ. ಪ್ರಕೃತಿ ಕೊಟ್ಟಿರೋಂಥದ್ದು ಒಂದು ಪ್ಯೂರ್ ಆಗಿರೋಂಥ ಒಂದು ದೇಹ ಆಗ್ಲಿ ಮನಸ್ಸಾಗ್ಲಿ ಬರ್ತಿರತ್ತೆ. ಹಾಗೆ ನಾವು ಈ ಸಮಾಜದ ಜೊತೆ ಸೇರಿ ನಮ್ದು ಹಾಗೆ ಅದ ಇರೋ ಒಂದ್ ನೇಚರ್ನ ಬಿಟ್ಕೊಂಡು ಹೊರಗ್ ಬಂದ್ಬಿಡ್ತೀವಿ. ತಿರ್ಗಾ ವಾಪಸ್ ಹೋಗಕ್ಕೆ ಇವಾಗ ನಮ್ಗೆ ಜ್ಞಾನ ಅಂತ ಒಂದ್ ಸ್ವಲ್ಪ ಅರ್ಥ ಆಗ್ತಾ ಇರೋದ್ರಿಂದ, ಅದು ನಮ್ ನಿಜ ಸ್ವರೂಪ ಅಪ್ಪ, ನಾವು ಹುಟ್ಟದಾಗ ಹೇಗಿದ್ವೋ ಹಾಗೆ ನಾವು ಹೋಗ್ಬೇಕು ಅಂತಂದ್ ಮನ್ಸಿಗೆ ಬರೋದು ಅದೊಂದ್ ಪಾತ್ ಆಗತ್ತೆ ಇವಾಗ ನಮ್ಗೆ. ಅಂದ್ರೆ ನಾವ್ ಅಷ್ಟು ಪುಣ್ಯ ಮಾಡಿರೋದ್ರಿಂದ ಈಗ ನಮ್ಗೆ ಈಗ ಇದೆಲ್ಲ ಸಿಗ್ತಾ ಇದೆ. ಅಲ್ಲ, ಅವ್ರು ಹೇಳೋದು, ಉಮಾ ಅವ್ರು ಹೇಳೋದು ಅಂದ್ರೆ ಹಾಗೆ ನಡಿಬೇಕು ಅಂತಲೇ ಅದು ಮಾಡಲ್ಪಟ್ಟಿದೆ ಅಂತ. ನೀವು ಒಂದೇ ಸತಿಗೆ ನಾವು ಆತ್ಮಸ್ವರೂಪ ಅಂತ ತಿಳ್ಕೊಂಡ್ರೆ ಇಲ್ಲಿ ಈ ಆಟ ನಡೆಯೋದೇ ಇಲ್ಲ. ಈಗ ಮಾಡಿರೋದು ಉದ್ದೇಶ ಏನು, ಆ ಪ್ರಕೃತಿ ಇಷ್ಟೆಲ್ಲ ಜನರನ್ನ ಜೀವಿಗಳನ್ನ ಎಲ್ಲ ಮಾಡಿರೋದು ನಾವು ಹಿಂಗೆ ಮರ್ತ್ಕೋಬೇಕು ಅಂತಲೇ ಮಾಡಿರೋದು. ಇದೊಂದು ಆಟ. ಹಿಂಗೆ ಮರ್ತ್ಕೊಂಡು ಸ್ವಲ್ಪ ದಿವಸ ಆ ಆಟದಲ್ಲಿ ಇರೋದು. ಆಮೇಲಿಂದ ಇವಾಗ ಮಗು ಆಟ ಆಡ್ತಾ ಇರುತ್ತೆ, ಅವಾಗ ಅಮ್ಮ ಅದ್ರ ಪಾಡ್ಗದ ಆಟಕ್ಕೆ ಕೊಟ್ಬಿಟ್ಟು ಬಿಟ್ಟಿರ್ತಾಳೆ. ಕೊನೆಗೆ ಅಮ್ಮನೇ ಬೇಕು ಅಂದಾಗ ಬಂದು ಎತ್ಕೋತಾಳೆ ಅಂತ ಹೇಳ್ತಾರೆ. ಆ ತರಹ ಆಟ ಆಡಕ್ಕೆ ಅವಕಾಶಗಳನ್ನ ಕೊಟ್ಬಿಟ್ಟೆ ಅದು ಮಾಡಿರುತ್ತೆ. ಹಂಗಾಗಿ ಇನ್ನೇನು ಮಾಡಕ್ಕಾಗಲ್ಲ. ಒನ್ ಫೈನ್ ಡೇ ಅಮ್ಮ ಅಮ್ಮ ಅಂತ ಹೋಗ್ತೀವಿ, ಆವಾಗ ಅವಳು ಎತ್ಕೋತಾಳೆ. ಎಲ್ಲರೂ ಒಂದೇ ದಿವಸ ಸ್ಟಾರ್ಟಿಂಗ್ ಇಂದಾನೆ ನಂಗೆ ಆಟಕೆನೆ ಬೇಡ, ನಂಗೆ ಅಮ್ಮನೇ ಯಾವಾಗ್ಲೂ ಬೇಕು ಅಂತ ಇರೋಕೆ ಅದು ಅವಕಾಶ ಕೊಡಲ್ಲ, ಪ್ರಕೃತಿನೂ ಕೊಡಲ್ಲ. ಅಂದ್ರೆ ನಾವು ಎಲ್ಲ ಫಾಲೋ ಮಾಡೋದ್ವಲ್ಲ. ಈಗ ಸನ್ಯಾಸತ್ವ ನಾವು ತಗೊಳ್ಳೋದಿಲ್ವಲ್ಲ. ಗೃಹಸ್ಥ ಆಗ್ಲಿ ಆದ್ಮೇಲೆ ವಾನಪ್ರಸ್ಥ ಆದ್ಮೇಲೆ ಸನ್ಯಾಸಿ ಆಗ್ಬೇಕು, ಅದೆಲ್ಲ ನಾವು ಮಾಡೋದೇ ಇಲ್ಲ. ಅದನ್ನ ಫಾಲೋ ಕಟ್ನಿಟ್ಟಾಗಿ ಇದೆ ರೂಲ್ಸ್. ಬಟ್ ಈಗಿನ ಪ್ರಪಂಚಕ್ಕೆ ಅದ್ ಬೇಕಿಲ್ಲ ಸನ್ಯಾಸತ್ವ ಅಂತಂದ್ರೆ. ಅಲ್ಲ, ಆ ತರಹ ಸನ್ಯಾಸ ತಗೊಂಡ್ ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ಈ ನಾಲೆಡ್ಜ್ ಇವಾಗ ಸಿಕ್ಕೋವಾಗ ಡೆಫಿನೆಟ್ಲಿ ಬೇಕಾಗಿಲ್ಲ. ಒಂದ್ ಹಂತದಲ್ಲಿ ಆ ತರಹ ಆಗ್ತಿರ್ಲಿಲ್ಲ ಅದು. ಅವರು ಹಾಗಾಗಿ ಅದರಿಂದ ನಿವೃತ್ತಿ ತಗೊಂಡ್ಬಿಟ್ಟೆ ಹೋಗ್ಬೇಕಾಗ್ತಿತ್ತು.
ಬಟ್ ಈಗ ನಮ್ಗೆ ಈ ತರಹ ಅವಕಾಶಗಳು ಸಿಗ್ತಾ ಇರೋದ್ರಿಂದ ನಾವ್ ಇಲ್ಲಿ ಇದ್ಕೊಂಡೇ ಮಾಡಕ್ಕೆ ಖಂಡಿತವಾಗ್ಲೂ ಅವಕಾಶ. ಮಾನಸಿಕ ಸನ್ಯಾತ್ವನ ನಾವು ಸ್ವೀಕಾರ ಮಾಡ್ತೀವಿ. ನಾವು ಗೃಹಸ್ಥ ಆದ್ರೂ ನಾವು ಮಾನಸಿಕವಾಗಿ ನಾವು ಸನ್ಯಾಸವಿನ ಸ್ವೀಕಾರ ಮಾಡ್ಕೊತೀವಿ. ಅವಾಗ ನೀವು ಏನಾಗಿದೆ ಅದೆಲ್ಲ ಯಾವುದೇ ಹೊರಗಿನ ವೇಷಭೂಷಣಗಳಾಗ್ಲಿ ಅಥವಾ ಇನ್ನೊಂದು ಕಟ್ಟುಪಾಡು ಯಾವುದನ್ನು ನಿಮ್ಗೆ ಬಾಧಿಸಲ್ಲ. ಯಾಕಂದ್ರೆ ನನ್ನೊಳಗೆ ಆ ಸನ್ಯಾಸಿಗೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಯಾವಾಗ ನಿಮ್ಗೆ ಆತ್ಮಜ್ಞಾನ ಬರುತ್ತೋ ಅವಾಗ ಆ ಸನ್ಯಾಸಿನೇ ಒಳಗಡೆ ಬಂದಂಗೆ ಆಗೋಯ್ತದು. ನೀವು ಅದಕ್ಕೋಸ್ಕರ ಇದೇನಪ್ಪ ಹಾಗೆ ಅನ್ನೋ ಥರದ್ದು ಅಲ್ಲ ಅದು. ಈ ಪ್ರೋಸೆಸ್ ಅಲ್ಲಿ ನೀವು ಆಲ್ರೆಡಿ ಸಾಕಷ್ಟು ದಾಟ್ ಬರೋ ಅಷ್ಟೊತ್ತಿಗೆ ಈ ಗುರು ಸಿಕ್ಕಿರೋದು. ಇಲ್ಲ ಅಂದ್ರೆ ಈ ಸ್ಟೇಜ್ ಇಲ್ದಲೆ ಸಂಸಾರದ ಅಚ್ಚುಕಟ್ಟಾಗಿ ಇನ್ನು ಓಡಾಡ್ಕೊಂಡು ದುಡ್ಡು ಮಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಅಂತ ಇದ್ರಿ ನೀವು. ಅದೆಲ್ಲ ದಾಟಿ ಬಂದಿರೋ ಅಷ್ಟೊತ್ತಿಗೆ ಎಲ್ಲ ಹಂತ ಮೀರಿ ಬಂದಿದ್ವಿ. ಇಲ್ಲಿಂದ ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ. ಈ ಜ್ಞಾನದಲ್ಲಿ ನಾನು ಹೋಗ್ತಾ 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 ಒಂದು ಹಂತಕ್ಕೆ ಮುಂದಕ್ಕೆ ಹೋಗಕ್ಕೆ ಅದು ಇವಾಗ್ಲೇ ಆಗ್ಬೋದು ಗುರು ಕೃಪೆಯಿಂದ, ಅಥವಾ ಇನ್ನೂ ಮುಂದೆ ಇನ್ನೊಂದು ಸ್ವಲ್ಪ ಉಳ್ಕೊಂಡು ಮತ್ತೆ ಹೋಗ್ಬೋದು. ನಮ್ಗೆ ಅದು ಗೊತ್ತಿಲ್ಲ. ನನ್ಗನ್ನ ಅದ್ರ ಬಗ್ಗೆ ಏನು ಅಂತ ಹೇಳಲ್ಲ. ಅದು ಗುರು ಮಾತ್ರನೇ ಪಾರು ಮಾಡಕ್ ಸಾಧ್ಯ ಅದು. ಹಾಗಾಗಿ ಹೋಗೋಣ ಒಳ್ಳೇದಾಗಿ. ಏನಿವಾಗ ಆ ಸನ್ಯಾಸತ್ವನ ಸ್ವೀಕಾರ ಮಾಡೋದು, ಹೋಗ್ತಾ ಇರೋದು, ಎಂಜಾಯ್ ಮಾಡೋದು, ಹೊರಗಡೆ ಏನ್ ಮಾಡ್ಬೇಕಾ ಮಾಡ್ತಾ ಇರೋದು, ತಿನ್ನೋದು, ಅದ್ಯಾವುದು ಅಡ್ಡಿ ಆಗಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ ಇವು ನಾನೆಲ್ಲ ಸುಮ್ಮನೆ ಇದೊಂದು ನಾಟಕ ಆಡ್ತಾ ಇದ್ದೀನಿ ಅಂತ. ನಾ ಇನ್ನೊಂದು ಮಾತು ಮೇಡಮ್ಗೆ ಯಾವಾಗ್ಲೂ ಹೇಳ್ಬೇಕು ಅಂತೀನಿ. ಆ ಒಂದು ಸೀರಿಯಲಲ್ಲಿ ನಿಮ್ಮ ಮಗ ಮಾಡ್ತಾರಲ್ಲ, ಯಾವ್ದೊಬ್ಬರ ಮಗ ಅದ್ರೊಳಗೆ ಯಾವ್ದಂತ ಲಕ್ಷ್ಮೀ ನಿವಾಸನ ಸಮಥಿಂಗ್. ಸೊ ಅದು ನೋಡಿದಾಗೆಲ್ಲ ನನಗೆ ಯೂಶಲಿ ನಾವು ಹೇಳ್ತೀವಲ್ಲ ನಾಟಕ ಪಾತ್ರಗಳು ಮಾಡೋದು, ಸ್ಟೇಜಿಂದ ಇಳಿಯೋದು, ಈ ಥರದ್ದೆಲ್ಲ ಮಾತಾಡ್ತಾ ಇದ್ವಿ. ಬಟ್ ನಾನು ಅದು ನೋಡಿದಾಗ ನನಗೆ ಅನ್ಸುತ್ತೆ ಇವ್ರಿಗೆ ಇಲ್ಲೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾವುದೋ ಬೇರೆ ಹೆಣ್ಣನ್ನ ಚಿನ್ನಂಗ್ ಮರಿ ಮುದ್ದೆ ಮರಿ ತಪ್ಕೋಬೋದು. ಆದರೂ ಅವ್ನ ಮನಸ್ಸಿನೊಳಗೆ ಯಾವಾಗಲೂ ಅವನಿಗೆ ಗೊತ್ತಿರತ್ತೆ ನನ್ನ ಹೆಂಡತಿ ಮನೆ ಒಳಗಿದ್ದಾಳೆ, ನಾನು ಇಲ್ಲಿ ಏನೋ ಪಾತ್ರಕ್ಕೋಸ್ಕರ ಸುಮ್ಮನೆ ಒಂದು ಇದಷ್ಟು ಬಿಟ್ರೆ ಇದು ಯಾವ್ದ್ರೊಳಗೋ ನಾನು ಇನ್ವಾಲ್ವ್ ಆಗಿಲ್ಲ ಅಂತ. ಅವ್ನ ಪಾತ್ರದಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತಾನೆ ಬಿಟ್ರೆ ಅದು ಬಿಟ್ರೆ ಇನ್ಯಾವುದೇ ಇದ್ರೊಳಗೂ ಅವ್ನ ಅಂತಃಕರಣದಲ್ಲಿ ಪೂರ್ಣವಾಗಿ ನಂಗೆ ಬೇರೆ ಇದೆ, ನಂದಿದ್ದಾರೆ, ಆ ತಾಯಿ ಇದ್ದಾಳೆ, ನನ್ನ ತಂದೆ ಇದ್ದಾನೆ, ನಂಗೆ ಇವ್ರಿದ್ದಾರೆ. ಸೊ ಅದು ಅಷ್ಟು ಕಾನ್ಶಿಯಸ್ ಆಗಿರ್ತಾರೆ ಅವರು. ಅದು ಬಿಟ್ರೆ ಒಂದ್ ಸ್ವಲ್ಪ ಕಾನ್ಶಿಯಸ್ ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಮನಸ್ಸು ಬದಲಾಯ್ತು ಅಂದ್ರೆ ಈಗ ಒದೆ ಬೀಳತ್ತಲ್ಲಿ. ಅಷ್ಟು ಕಾನ್ಶಿಯಸ್ ಆಗಿರ್ಬೇಕು. ನಾನು ಯಾವಾಗ್ಲೂ ಅನ್ಕೊಳ್ಳೋದು ಮೇಡಮ್ ಮಗನೇ ನಂಗೆ ಮೊದಲನೇ ಗುರು ಆಗ್ಬಿಟ್ಟ ಈ ಸಿನಿಮಾ ಸೀರಿಯಲ್ ನೋಡಿ ನನಗೆ ಅಂತ. ನೋಡ್ಬೋದು. ಆದ್ರೆ ಇದನ್ನ ಸಂಪೂರ್ಣವಾಗಿ ಅಲ್ಲಿ ಒಂದು ಚೂರು ಎಚ್ಚರ ತಪ್ಪದ ಅಂದ್ರೆ ಈಗ ದರ್ಶನ್ ಹೋಗಿ ಕೂತ್ನಲ್ಲ ಹಂಗಾಗತ್ತೆ. ಅವ್ನು ಪೂರ್ಣ ಎಚ್ಚರದಲ್ಲಿದ್ದು ಆ ಸ್ಟೇಜ್ ಅಲ್ಲಿ ಇರ್ತಾನೆ, ಅಲ್ಲಿಂದ ಇಳಿತಾನೆ, ವಾಪಸ್ ಬರ್ತಾನೆ ವೇಷ ಕಳ್ಸಿ. ಇದು ಸುಮ್ಮನೆ ಉದಾಹರಣೆಗೆ ನಾನು ಹೇಳಿದ್ದು. ಗುರು ಆದ ಇವ್ರ ಮಗ ಅಂತ ಅನ್ಕೋತಾ ಇರ್ತೀನಿ ನಾನು ಯಾವಾಗ್ಲೂ. ಅದೇ ತರ ಆಕ್ಟರ್ಗೆ ಆಕ್ಚುಲಿ ಬೇಗ ಅರ್ಥ ಆಗುತ್ತೆ, ನಮಗ್ ಅರ್ಥ ಆಗಕ್ಕಿಂತ. ಅವನ್ ಆಕ್ಚುಲಿ ನಾನು ಹೇಳಿದ್ದೆ ಅನ್ಸುತ್ತೆ, ಕರೋನಾ ಟೈಮಲ್ಲಿ ಒಂದ್ ದಿವಸ ಬಂದಾಗ ಅವನಂದ, ಅವನೇನ್ ನಮ್ದೇನ್ ಇದನ್ನೇನ್ ಓದಿಲ್ಲ ಅವನ್ ಆಕ್ಚುಲಿ. ಬಟ್ ಅವನಂದ, ಅಮ್ಮ ಇದು ನಾನು ಇದು ಅಲ್ಲಮ್ಮ ಅಂತಂದ. ಅಂದ್ರೆ ಎವ್ರಿ ಡೇ ಒಂದೊಂದು ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಆಕ್ಟಿಂಗ್ ರೋಲ್ಗಳಂತೂ ಅವ್ರಲ್ಲ ಅನ್ನೋದಂತೂ ಕ್ಲೀನ್ ಆಗಿ ಗೊತ್ತಿರುತ್ತೆ. ಬಟ್ ಅವ್ನು ಎಷ್ಟು ಚೆನ್ನಾಗಿ ಇದು ಕೂಡ ಈ ಒಂದು ದೀಪಕ್ ಅನ್ನೋದು ಕೂಡ ನಾನಲ್ಲ ಅಂತ ಹೇಳ್ದ. ಆವಾಗ ಅನ್ನಿಸ್ತು ನನಗೆ, ನೋಡಪ್ಪ ಎಷ್ಟು ಇವ್ರುಗಳಿಗೆ ಸುಲಭ ಆಗತ್ತೆ. ಯಾಕೆಂದ್ರೆ ಪಾತ್ರಗಳ ಮೂಲಕ ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ. ಹಂಗಾಗಿ ಇದು ಪಾತ್ರ ಅನ್ನೋದು ಬೇಗ ಗೊತ್ತಾಗುತ್ತೆ. ನಮಗೆ ಇದು ನೈಜತೆ ಅನ್ನೋದು ತುಂಬಾ ಗಟ್ಟಿಯಾಗಿ ಇರುತ್ತೆ. ಅವನ್ ಆಕ್ಚುಲಿ ಒಂದು ಆರ್ಟ್ ಮೂಲಕ ಆಕ್ಟಿಂಗ್ ಸ್ಟುಡಿಯೋ ಮಾಡಿ, ಅಂದ್ರೆ ಅವನ ಒಂದು ಇದಿರೋದು ಗೋಲ್, ಅದರ ಮೂಲಕ ಈ ಒಂದು ಸ್ಪಿರಿಚುಯಾಲಿಟಿನ ಹೇಳ್ಕೊಡ್ಬೇಕು, ಅದ್ರದ್ದು ಯೂನಿವರ್ಸಿಟಿ ಮಾಡ್ಬೇಕು. ಅಮ್ಮ ನೀವು ಇಷ್ಟೆಲ್ಲ ಸುತ್ತಿ ಬಳಸಿ ಮಾಡ್ತಿದ್ದೀರಿ, ನಾನು ಅದನ್ನ ಈ ಆರ್ಟ್ ಮೂಲಕನೇ ಮಾಡ್ತೀನಿ ನೋಡು ಅಂತ ಹೇಳ್ತಾನೆ. ನೋಡೋಣ ಎಲ್ಲಿಗೆ ಹೋಗ್ತಾನೆ. ವೆರಿ ನೈಸ್, ತುಂಬಾ ಒಳ್ಳೆಯದು. ನಂಗೆ ಆ ಪಾತ್ರದಂತ ತಕ್ಷಣ ಸುಮ್ಮನೆ ಪಾತ್ರ ಮಾತಾಡ್ತಾ ಇದ್ದೆ, ಇಳಿಯೋದು ಹತ್ತದು ಬರೋದು ಅಂತ ಇದನ್ನ ಮಾತಾದ್ರೆ ನಂಗೆ ಅದು ನೋಡಿದ ತಕ್ಷಣ ಅಷ್ಟು ಚಿಂತನೆ ಸ್ಪಷ್ಟವಾಗಿ ನಾವು ಒಂದು ಹೆಜ್ಜೆನೂ ತಪ್ಪಿಡ್ದಂಗೆ ಹೇಗೆ ನಾವು ಅಲ್ಲಿ ನಡ್ಕೋಬೇಕು ಅನ್ನೋದು. ಅದೇ ತರ ನನ್ನ ತಾಯಿಯಾಗಿ ಮಾಡಿರ್ಬೋದು, ಹೆಜ್ಜೆಯಾಗಿ ಮಾಡ್ಬೋದು, ಇನ್ನೊಂದು ಮಾಡೋದು, ಅಲ್ಲಿ ಎಲ್ಲೂ ತಪ್ಪು ಹೆಜ್ಜೆ ಇದ್ರೆ ನನ್ನ ದೇಹ ಭಾವ ಇಲ್ದಲೆ ನನ್ನ ಪಾತ್ರ ಕ್ಲೀನಾಗಿ ಮಾಡ್ಬೇಕು ವಿತ್ ಕಾನ್ಶಿಯಸ್ ಈಚೆ ಬರ್ತಾ ಇದೆ.
ಅದು ನನಗೆ ತುಂಬ ಸ್ಪಷ್ಟತೆ ಬಂದಿದ್ದು ನಿಮ್ಮ ಇವರಿಂದ ನನಗೆ. ನಾನು ತುಂಬ ಇದು ಮಾಡ್ಕೋತಿದ್ದೆ, ಅವಾಗ ನಿಮ್ಗೆ ಹೇಳಬೇಕು ಅನ್ಕೋತಾ ಇದ್ದೆ ಯಾವಾಗಲೂ, ಮೇಡಮ್ ಮಗ ನನಗೊಂದು ದೊಡ್ಡ ಗುರು ಆಗ್ಬಿಟ್ಟ ನನಗೆ ಅಂತ. ಈ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಹಾಗೆ ನನ್ಗನ್ಸ್ತಾ ಇತ್ತು. ಇವಾಗ ಕತೆ ಹೇಳ್ತೀವಲ್ಲ ಮಕ್ಕಳಿಗೆ, ರೆಕಾರ್ಡ್ ಮಾಡ್ತೀವಲ್ಲ, ಅವಾಗ ಹಾಗೆ ಒಂದು ದುಃಖದ ಸನ್ನಿವೇಶ ಹೇಳ್ತೀವಿ, ನಾವು ಕಣ್ಣಲ್ಲಿ ನೀರು ತುಂಬ್ಕೋತೀವಿ ಮಾಡ್ತೀವಿ. ಬಟ್ ಇಮ್ಮಿಡಿಯೇಟ್ಲಿ ನಾವು ಆ ನೆಕ್ಸ್ಟ್ ಸನ್ನಿವೇಶಕ್ಕೆ ಹೋಗ್ಲೇಬೇಕು, ಕತೆ ಮುಂದುವರ್ಕೊಂಡು ಹೋಗ್ಬೇಕಲ್ಲ. ಸೊ ತಕ್ಷಣ ಅದಕ್ಕೆ ಹೋಗ್ತೀವಿ. ಅಲ್ಲಿ ಅಫ್ಕೋರ್ಸ್ ಕಣ್ಣಲ್ಲಿ ನೀರು ಬಂದಿರೋದು ಅದನ್ನ ಸ್ವಲ್ಪ ಬರಬಹುದು, ಅದನ್ನ ಆಮೇಲೆ ನಾವು ಒರ್ಸ್ಕೋಬಹುದು. ಬಟ್ ನಮ್ಮ ಮೂಡ್ ಇಮಿಡಿಯೇಟ್ ಆಗಿ ಈ ಮೂಡಿಂದ ಆ ಮೂಡ್ಗೆ ಹೋಗ್ಬೇಕು. ನಾವು ಈ ದುಃಖದ ಸನ್ನಿವೇಶದಲ್ಲೇ ಇದ್ರೆ ಮುಂದೆ ಕತೆ ಹೇಳಕ್ಕೆ ನಾವು ಅಲ್ಲಿ ಡಿಸ್ಕಂಟಿನ್ಯೂ ಆಗೋಗ್ಬಿಡುತ್ತೆ, ಕಂಟಿನ್ಯೂಟಿ ಸಿಗಲ್ಲ, ಪ್ರೇಕ್ಷಕರಿಗೆ ಆ ರಂಜನೆ ಸಿಗಲ್ಲ. ಹಾಗಾಗಿ ಅವೇರ್ನೆಸ್ ಅಲ್ಲಿ ಇರ್ಬೇಕು ನಾವು ಅನ್ನೋದಕ್ಕೆ ನಂಗೆ ಆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ತುಂಬಾ ಅನಿಸ್ತಿತ್ತು. ನೋಡಿ, ಇದು ಅವೇರ್ನೆಸ್ ಅಲ್ಲಿ ಇರೋದಲ್ವಾ, ಪೂರ್ತಿ ಸ್ಟೋರಿನಲ್ಲಿ ಎಷ್ಟೆಷ್ಟು ಬೇರೆ ಬೇರೆ ಒಂದು ಪಾತ್ರಗಳು, ಘಟನೆಗಳು, ಭಾವನೆಗಳು ಬರುತ್ತೆ. ಅಷ್ಟೂ ಭಾವನೆಗಳನ್ನು ನಾವು ಆದ್ರೂ ಅದನ್ನು ಸಮರ್ಥವಾಗಿ ನಿರೂಪಿಸಿ ಹೊರಕ್ಕೆ ಬಂದು ಇನ್ನೊಂದು ಭಾವನೆಯನ್ನ ನಿರೂಪಿಸ್ಬೇಕು. ಅಂದ್ರೆ ನಾವು ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಆಗಿರ್ಬೇಕೆ ಹೊರತು ಅದು ಆಗ್ಬಾರ್ದು. ನಾವು ಒಂದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಇನ್ನೊಂದಕ್ಕೆ ಹೋಗಕ್ಕಾಗಲ್ಲ ಅನ್ನೋದು ನಮ್ಗೆ ತುಂಬಾ ಅನಿಸ್ತಾ ಇದೆ. ಒಬ್ರೊಬ್ರಿಗೆ ಒಂದೊಂದು ಟೀಚ್ ಮಾಡ್ತಾ ಇರುತ್ತೆ ಲೆಸನ್, ನಮ್ಗೆ ಬೇರೆ ಬೇರೆ ಹಂತದಲ್ಲಿ ನಡೀತಾ ಇರುತ್ತೆ, ನಮ್ಮ ಒಂದು ಶಾರ್ಪನ್ ಆಗ್ತಾ ಇರುತ್ತೆ ಅದು. ಹಂಗೆ ಇನ್ನೊಂದು ನಮ್ಮ ಇನ್ನೊಬ್ರು ಗುರುಗಳು, ಅವರು ನನ್ನ ಕಿನಿಗೋಳಿ ಅಂತ ಹೋಗ್ತಾ ಇದ್ವಿ, ಅವ್ರು ಹೇಳ್ತಾ ಇದ್ರು, ಅದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಆ ಪ್ಲೇಸಲ್ಲಿ ಎಲ್ಲರೂ ನ್ಯೂಡ್ ಅಂತೆ, ಅಲ್ಲಿ ಯಾರು ಬಟ್ಟೆ ಎಲ್ಲ ಹಾಕೊಳ್ಳೋ ಎಲ್ಲ ನ್ಯೂಡ್ ಆಗಿರೋದು. ಅಲ್ಲಿ ಯಾರನ್ನೂ ಬೇರೆ ಥರ್ಡ್ ಪರ್ಸನ್ ಅಲೋ ಮಾಡಲ್ಲ, ಬಟ್ ಇವ್ರನ್ನ ಯಾವುದೋ ಒಂದು ಇದ್ರೊಳಗೆ ಅಲೋ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಲ್ಲಿ ಅವರು ಅದೇ ಥರ ನ್ಯೂಡಾಗೇ ಇರಬೇಕಾಗಿತ್ತು. ಅದು ನಾನು ಎಷ್ಟು ಕಾನ್ಷಿಯಸ್ ಆಗಿರ್ಬೇಕು ಅಂದ್ರೆ ನನ್ನ ಮನ್ಸಲ್ಲಿ ಒಂದು ಸಣ್ಣ ಭಾವನೆ ಬಂತು ಅನ್ನೋ ದೇಹದ ಮೇಲೆ ಕಾಣಿಸ್ತಾ ಇರತ್ತೆ ಅಲ್ಲಿ. ಅಷ್ಟು ಇದು ಒಂದು ವಾರ ಈಚೆ ಬರೋಷ್ಟೊತ್ತಿಗೆ ನನಗೆ ಇದಾಯ್ತು ಅಂತ ಹೇಳಿ ಅವರು ಹೇಳ್ತಾ ಇರೋರು. ಆ ಜಾಗಕ್ಕೆ ಹೋಗಿ ನನಗೆ ಏನು ಅನುಭವ ಆಯಿತು ಅಲ್ಲಿ ನನಗೆ ಅಂತೇಳಿ. ತುಂಬ ಕಷ್ಟ ಅಲ್ವಾ, ಒಂದು ಸಣ್ಣದು ಮನಸ್ಸಿನ ಏನೇ ಇದಾಯ್ತು ಅಷ್ಟೇ ಅಲ್ಲಿ ದೇಹದ ಮೇಲೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅವರು ಅದನ್ನ ತುಂಬ ಚೆನ್ನಾಗಿ ಹೇಳೋರು ಅವರು. ಯಾವುದೇ ಒಂದು ಇದನ್ನ, ಯಾಕಂದ್ರೆ ನಮ್ದು ವಿಕಾರಗಳು ಎಷ್ಟೊಂದ್ಸಲಿ ಕವರ್ ಆಗಿರುತ್ತೆ, ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಇರ್ಬೇಕಾದಾಗ ಮಾತ್ರ ಎಷ್ಟು ನಾವು ಕಾನ್ಷಿಯಸ್ ಆಗಿರ್ತೀವೋ ಅಷ್ಟು ಕಂಟ್ರೋಲ್ ಅನ್ನೋದಲ್ವಾ ಈ ಶಮಾಧಮಾಕ ನನ್ನ ಪೂರ್ಣವಾಗಿ ಯಾಕೆ ಬೇಕು ಅನ್ನೋದು. ಹೌದೌದು, ನಿಜವಾಗಿ. ಪ್ರತಿಯೊಂದು ನಮ್ಗೆ ಪಾಠನೇ ಕಲಿಸ್ತಾ ಇರುತ್ತೆ. ನಾವು ನೋಡೋ ಒಂದು ಹೇಗೆ ನಮ್ಮ ಪರ್ಸ್ಪೆಕ್ಟಿವ್ ಏನು ಅನ್ನೋದ್ರ ಮೇಲೆ ಹೋಗುತ್ತೆ. ಇಲ್ಲ ಹಾಗೆ ಬಿಟ್ಬಿಡ್ಬೋದು, ಸೂಪರ್ಫಿಷಿಯಲ್ ಆಗಿ ತಗೊಂಡು ಅಲ್ಲೇ ಬಿಟ್ಬಿಡ್ಬೋದು. ಅಥವಾ ಒಳ ಹೊಕ್ಕಿ ನೋಡಿದಾಗ ಏನು ಅಂತ ನಮ್ಗೆ ಅದನ್ನ ನಾವು ಅಪ್ಲೈ ಮಾಡ್ಕೋತಾ ಹೋಗ್ಬೋದು. ಸೊ ನಮ್ಗೆ ಪ್ರಪಂಚನೇ ಹೇಳ್ಕೊಡ್ತಾ ಇದೆ, ತಗೊಳ್ಳೋದ್ರ ಮೇಲೆ ಹೋಗುತ್ತೆ, ನಮ್ಗೆ ಹೇಗೆ ನಾವು ಅರ್ಥೈಸ್ಕೊತೀವಿ ಅಂತ ಅದ್ರ ಮೇಲೆ ಹೋಗುತ್ತೆ. ಶ್ರೀನಿವಾಸ ಮೂರ್ತಿ ಸರ್ ಇದಾರಾ ಮೇಡಮ್? ಇದಾರಾ? ಇಲ್ಲಂತೂ ಇದಾರೆ, ಅವ್ರು ಆನ್ಸರ್ ಮಾಡ್ತಾರ ಅಂತ. ನಿಮ್ಗೆ ಸರ್ ಪ್ರಶ್ನೆ? ಕಾರ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದನ್ನ ಬುದ್ಧಿ, ಅದು ಮತ್ತು ಬುದ್ಧಿಗೆ ಹೇಗೆ ಸಂಬಂಧ ಕೊಟ್ಟಿದ್ದಾರೆ, ಆಮೇಲೆ ಅದ್ರದ್ದು ವಿವರಣೆ ಕೊಡಿ. ಅದು ಮೊಬೈಲ್ ಇದಾಗ್ತಾ ಇದೆ. ಈ ಪ್ರಶ್ನೆ ಆದ್ಮೇಲೆ ಕಾಂತಿ ನಿಲ್ಸೋಣ. ಮೆಡಿಟೇಷನ್ಸ್ 2 ಮಾಡಕ್ಕಿದೆ. ನಿಮ್ದ್ರಲ್ಲೇ ಆನ್ಸರ್ ಮಾಡ್ಬಿಡ್ಬೋದಲ್ವ ಅವರು? ಬರ್ತಾರೆ. ಏನ್ ಪ್ರಶ್ನೆ ಕೇಳಿದ್ ಕಾಂತಿ ನೀವು? ಆ ಕಾರಿನ ಎಕ್ಸಾಂಪಲ್ ಇದೆಯಲ್ಲ, ಡಿಸ್ಟ್ರಿಬ್ಯೂಟರ್ ಮ್ಯಾನುಫ್ಯಾಕ್ಚರರ್. ಅವ್ರದ್ದು ಮೊಬೈಲ್ ಮ್ಯೂಟ್ ಮಾಡ್ಬಿಟ್ಟು ಆಮೇಲೆ ಅಥವಾ ಲಾಗ್ಔಟ್ ಮಾಡ್ಬಿಟ್ಟು ಇದಕ್ಕೆ ಆನ್ಸರ್ ಮಾಡು, ಇಲ್ಲಾಂದ್ರೆ ಕೂತ್ಕೊಳ್ಳೋದು.
ಏನು ಮೇಡಮ್ ಕ್ವಶನ್? ವಯಸ್ಸಲ್ಲಿ ಕಾರ್ಗೆ ಆಮೇಲೆ ಬುದ್ಧಿಗೆ ಸಂಬಂಧ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಯಾರ ಗುರುಜಿ. ಅದೇ ಈಗ ಅಂದ್ರೆ ಇದು ಈ ಇಂಜಿನ್ ಅನ್ನೋದು ಆಕ್ಚುಲಿ ಆತ್ಮ, ಆಯ್ತಾ? ಕಾರ್ ಅನ್ನೋದು ಮ್ಯಾನುಫ್ಯಾಕ್ಚರರು, ಡಿಸ್ಟ್ರಿಬ್ಯೂಟರ್, ಡೀಲರ್. ಸೊ ಆಕ್ಚುಲಿ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗಿ ನೀವು ಕಾರ್ ಕೊಡಿದ್ರೆ ಅವ್ರು ಕೊಡಲ್ಲ, ನೀವು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ರಿ ನಾವಿಲ್ಲಿ ಕೊಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಈಗ ಆತ್ಮ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅಲ್ಲಿ ಹೋಗಿ ನಾವು ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆತ್ಮ ನಾಹಂಕರ್ತ ನಾಹಂಭಕ್ತ ನಾಹಂಜ್ಞಾತ. ಸೊ ನೀನು ಡಿಸ್ಟ್ರಿಬ್ಯೂಟರ್ ಅಂತ ಅಂದರೆ ನಿನಗೆ ಬುದ್ಧಿ ಮುಖಾಂತರ, ಇಲ್ಲಿ ಬುದ್ಧಿನೇ ಡಿಸ್ಟ್ರಿಬ್ಯೂಟರ್. ಮನಸ್ಸು, ಇದು ದೇಹ ಮನಸ್ಸು ಬುದ್ಧಿ ಇದಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಂಡು ಅದು ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಅಂತ ವಿವೇಕನ ಮಾಡುವಂಥದ್ದು ಈ ಒಂದು ಬುದ್ಧಿ. ಸೊ ಅದಕ್ಕೆ ಇಲ್ಲಿ ಕಾರು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಅಂದರೆ, ಸೊ ನಮ್ಮ ಈ ಒಂದು ಬುದ್ಧಿಯ ವಿವೇಕದಿಂದನೇ ನಾವು ಆ ಮೂಲ ಇದನ್ನು ತಿಳ್ಕೋಬೇಕು. ಏಕೆಂದರೆ ಮೇಯ್ನ್ ಮ್ಯಾನುಫ್ಯಾಕ್ಚರರ್ ಅಂದರೆ ಅವನು ತಟಸ್ಥ, ಅವನೇನು ಆ್ಯಕ್ಟಿವೇ ಇಲ್ಲ ಅವನು, ಅಂದರೆ ಆತ್ಮನದು ಅವನು ಬರೀ ಸ್ವಯಂ ಏನು ಪ್ರಕಾಶ. ಸೊ ಆದ ಕಾರಣ ನಾವು ಈ ಡಿಸ್ಟ್ರಿಬ್ಯೂಟರ್ ಅಂದರೆ ಈ ಬುದ್ಧಿನ ಸರಿಯಾಗಿ ನೆಟ್ಟಿಗೆ ಮಾಡಿಕೊಂಡಾಗ ಆ ಮೂಲ ತತ್ವದ ಹೂ ಇಸ್ ದಿ ಮ್ಯಾನುಫ್ಯಾಕ್ಚರರ್ ಆಫ್ ದಿಸ್ ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನೀವು ಹೇಳ್ದಂಗೆ ನಾವು ಹೊರಗಿನ ವಸ್ತುಗಳ ಬಗ್ಗೆ ಏನೂ ನಾವು ತಿಳ್ಕೊಳ್ಳದೇ ಇದ್ರೂ ಈ ದೇಹ ಮನಸ್ಸು ಬುದ್ಧಿ ಪಂಚೇಂದ್ರಿಯಗಳು ಕೂಡ ನಾವು ಈ ಆತ್ಮಜ್ಞಾನಕ್ಕೆ ಹೋದಾಗ ಇದೆಲ್ಲ ವಸ್ತುಗಳೇ ಆಗುತ್ತೆ. ಸೊ ಈ ವಸ್ತುಗಳು ಇರೋದರಿಂದ ನಮಗೆ ಹೊರಗಿನ ವಸ್ತುಗಳು ಆಕರ್ಷಣೆ ಅಲ್ವಾ, ಅಂದರೆ ಪಂಚೇಂದ್ರಿಯಗಳಿಂದ. ಸೊ ಪಂಚೇಂದ್ರಿಯಗಳೇ ಎಲ್ಲ ವಸ್ತುಗಳನ್ನ ಆಕರ್ಷಿಸೋದು ಅಲ್ವಾ. ಸೊ ಪಂಚೇಂದ್ರಿಯ ಕೂಡ ನಿಮ್ಮ ಮೂಲಕ್ಕೆ ಹೋದಾಗ ಅದು ಕೂಡ ವಸ್ತು ಆಗಿರೋದ್ರಿಂದ ನೀನು ಈ ಬುದ್ಧಿ ಎಷ್ಟೋ ಜನ್ಮಾಂತರಗಳಿಂದ ಇದು ಈ ದೇಹ ಮನಸ್ಸು ಬುದ್ಧಿನೇ ನಾನು ಆತ್ಮಸ್ವರೂಪ, ನಾನೇ ಆತ್ಮ ಅಂತ ತಪ್ಪಾಗಿ ತಿಳಿದಿರೋದ್ರಿಂದ ನೀವು ಈ ಸದ್ಗುರುಗಳ ಒಂದು ಅವರ ಇದರಿಂದ ಪ್ರವಚನ ಹಾಗೂ ಗ್ರಂಥಗಳ ಆಧಾರದ ಮೇಲೆ ನೀನು ಪ್ರಾಕ್ಟೀಸ್ ಮಾಡಿದ್ರೆ ಕೊನೆಗೆ ನೀನು ಆ ಹಂತಕ್ಕೆ ತಲುಪೋದು ಅಂತ ಹೇಳ್ಬಿಟ್ಟು ಆ ಎಕ್ಸಾಂಪಲ್ ಅದು ಕೊಟ್ಟಿದ್ದಾರೆ. ನೀವು ಮ್ಯಾನುಫ್ಯಾಕ್ಚರ್ ಹತ್ರ ಹೋದರೆ ಅವನ ಹತ್ರ ಏನೂ ಇಲ್ಲ ರೀ, ನೀವು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಅಂತಾರೆ. ಸೊ ಡಿಸ್ಟ್ರಿಬ್ಯೂಟರ್ ಅಂದರೆ ಬುದ್ಧಿ, ಈ ಬುದ್ಧಿಗೆ ವಿವೇಕ ಬರಬೇಕು, ಬುದ್ಧಿನೇ ಅದಕ್ಕೆ ಏನೋ ಈ ಕಡೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ತಿರ್ಗಾ ಅದರಲ್ಲಾದರೂ ಹೋಗ್ಬೋದು. ಆದರೆ ನೀನು ಆತ್ಮ ಸಾಕ್ಷಾತ್ಕಾರ ಪಡೆದು ನೀನು ಅಂತಿಮ ಹಂತಕ್ಕೆ ಹೋಗ್ಬೋದು ಅಂತದ್ದು ತಿಳಿಸಿದ್ದಾರೆ. ಅದೇ ಡಿಸ್ಟ್ರಿಬ್ಯೂಟರ್, ಕರೆಕ್ಟ್ ಅಲ್ಲ? ಇಲ್ಲಿ ಡೀಲರ್ ಅನ್ನೋದು ಒಂದು ಆಡ್ ಮಾಡ್ಯಾರೆ. ಡಿಸ್ಟ್ರಿಬ್ಯೂಟರ್ ಡೀಲರ್ ಅನ್ನೋದು ಒಂದಿದೆ. ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನ ಹೆಸರು ಅಂತ ಹೇಳಿಲ್ಲ. ಮನಸ್ಸು ಬುದ್ಧಿ ಮನಸ್ಸು ಆಮೇಲೆ ದೇಹ ಪ್ರಾಣ ಅದೆಲ್ಲ ಡೀಲರ್ಸ್, ಅದೆಲ್ಲ ಪಾರ್ಟ್ಸ್ ಅಲ್ವಾ, ಪಾರ್ಟ್ಸ್ ಆಫ್ ದಿ ಇದು ಅಲ್ವಾ. ಸೊ ಡಿಸ್ಟ್ರಿಬ್ಯೂಟ್ ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ ಅಲ್ಲ, ಡಿಸ್ಟ್ರಿಬ್ಯೂಟರ್ ಮಾಡಬೇಕಾದ್ರೆ ಅವನಿಗೆ ಈ ಪಂಚೇಂದ್ರಿಯಗಳಿರ್ಬೇಕು, ದೇಹ ಇರಬೇಕು, ಮನಸ್ಸಿರಬೇಕು ಅಲ್ವಾ. ಸೊ ಇದರಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟರ್ಗೆ ಇದೇನು ಏನು ಡಿಸ್ಟ್ರಿಬ್ಯೂಟರ್ ಅಲ್ಲ, ಇನ್ನೊಂದೇನು ಹೇಳಿದ್ರು ಈಗ ಹೇಳಿದ್ರಲ್ಲ ಡೀಲರ್ಸ್ ಅಂದರೆ ಇವರು ಡೀಲರ್ಸ್ಗೆ ಅವು ಸ್ವಯಂ ಶಕ್ತಿ ಇಲ್ಲ, ಅವಕ್ಕೆ ಈ ಡಿಸ್ಟ್ರಿಬ್ಯೂಟರ್ ಏನು ಹೇಳಿದ್ರೆ ಆ ಕೆಲಸ ಮಾಡ್ತಾನೆ. ಅವಕ್ಕೆ ಏನಿದ್ರು ಅದು ಬರೀ ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತು ಡಿಸ್ಟ್ರಿಬ್ಯೂಟರ್ ಹೇಳಬೇಕು ಇದು ಮಾಡು ಇದು ಮಾಡಬೇಡ ಅಂತ ಹೇಳೋದು. ಆವಾಗ ಈ ದೇಹ ಮನಸ್ಸು ಉಪಾಧಿಗಳು ಉಪಯೋಗಿಸ್ಕೊಂಡು ಮಾಡ್ತೀವಿ. ಇಲ್ಲಿ ಅದೇ ಡೀಲರ್ಸ್ ಅಂತ ಆಗುತ್ತೆ. ಕರೆಕ್ಟ್ ಅಲ್ಲ ಮೇಡಮ್? ಚಿದಾಭಾಸ ಬುದ್ಧಿಗೆ ತುಂಬಾ ಹತ್ರ ಇರುವಂಥದ್ದು ಮೊದಲನೇದು. ಅದು ಸೊ ಏನಾಗುತ್ತೆ, ಆ ಚಿದಾಭಾಸದ ಬೆಳಕು ಫಸ್ಟ್ ಬುದ್ಧಿ ಮೇಲೆ ಬೀಳೋದು, ಅದು ಅಲ್ಲಿಂದ ಆಮೇಲೆ ಮಿಕ್ಕಿದೆಲ್ಲ ಹೇಳಕ್ ಶುರುವಾಗುತ್ತೆ. ಹಾಗಾಗಿ ಏನಾಗುತ್ತೆ,
ನೀವು ಆತ್ಮ ಚೈತನ್ಯ ಮ್ಯಾನುಫ್ಯಾಕ್ಚರ್ ನೇರವಾಗಿ ಅದೇನ್ ಮಾಡುತ್ತೆ, ಇದಕ್ಕೆ ಬರುತ್ತೆ, ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಚೈತನ್ಯ. ಅದಾದ್ಮೇಲೆ ಅದೇನ್ ಮಾಡುತ್ತೆ, ಮಿಕ್ಕಿದ ದೇಹ ಇಂದ್ರಿಯಗಳಿಗೆಲ್ಲ ಡೀಲರ್ಸ್ ಅಂತ ಅವ್ರಿಗೆ ಅದು ಬೆಳಕು ಬರುತ್ತೆ ಅಂತ. ಅದಕ್ಕೆ ತುಂಬಾ ಹತ್ರ ಇರೋದು ಬುದ್ಧಿಗೆ. ಅದಕ್ಕೆ ಪ್ರಕಾಶ ಬುದ್ಧಿಲೇನೆ ಬೆಳಗ್ಬೇಕಾ ಇರೋದು. ಫಸ್ಟ್ ಜ್ಞಾನ ಬರ್ಬೇಕಾಗಿರೋದೇ ಬುದ್ಧಿಲಿ ಅಂತ ಹೇಳಿ ಇದ್ರೊಳಗೆ ಗುರುಜಿ ಸಾಕಷ್ಟಲ್ಲಿ ಹೇಳಿದ್ದಾರೆ. ಅದು ಆತ್ಮಜ್ಞಾನ ಯಾರಿಗೆ ಅಂತ ಹೇಳಿ ಲಾಸ್ಟ್ ಟೈಮ್ ನಾವು ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ವಿ. ಇದು ಮೇಡಮ್ ಮೆಡಿಟೇಷನ್ ಮಾಡದಾ? ನೀವು ಇದನ್ನ ಕ್ಲೋಸ್ ಮಾಡಿ ಪ್ರೇಯರ್ ಹೇಳ್ಬಿಡಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಟ್ಟು ಮೆಡಿಟೇಷನ್. ಓಕೆ ಓಕೆ. ಸೊ ಈ ವಿಜ್ಞಾನಮಯ ಕೋಶದ ಒಂದು ವಿವೇಕ ಏನು ನಮ್ಗೆ ಹೇಗೆ ನಮ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದು ಈ ಒಂದು ಸೆಷನ್ ನಲ್ಲಿ, ಈ ಒಂದು ಟಾಕ್, ಗುರುಜಿದ್ ಟಾಕ್ ಇಂದ ತುಂಬಾನೇ ಚರ್ಚೆಗಳು ಆಯ್ತು, ಆ ಅರ್ಥ ಚೆನ್ನಾಗಾಯ್ತು, ಡೀಪ್ ಹೋಗಕ್ಕಾಯ್ತು. ಇವತ್ತಿಗೆ ಇಷ್ಟು ಮುಗಿಸಿ ಇನ್ನ ಮೆಡಿಟೇಷನ್ ಮಾಡೋಣ. ಒಂದು ಪ್ರೇಯರ್ ಹೇಳ್ಬಿಟ್ಟು ಮೆಡಿಟೇಷನ್ ಮಾಡೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ। ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः। हरिः ओम। ಅದಕ್ಕೆ ಈ ವಿಜ್ಞಾನ